ಅರ್ಥಾತ್ ವಿಪರೀತ ಮನ್ನಣೆ ಅಂದರೇನೆ ಯಾವುದು ತನ್ನದಲ್ಲವೋ ಅದನ್ನು ತನ್ನದು ಅಂಥೇಳಿ ಮನ್ನಿಸಿ ಪರಿಣಮನ ಮಾಡೋದು. ನಿಜವಾಗಿ ವಸ್ತು ಯಾವುದನ್ನು ಗ್ರಹಣ ಮಾಡುವಂಥ ಸ್ವರೂಪದ್ದು ಇಲ್ಲವೇ ಇಲ್ಲ. ಪ್ರತಿಯೊಂದು ವಸ್ತು ಉದ್ಗಲ ಪರಮಾಣು ಕೂಡ ಸಜಾತೀಯವಾದಂಥ ಇನ್ನೊಂದು ಪರಮಾಣುವನ್ನು ಗ್ರಹಣ ಮಾಡುವುದಿಲ್ಲ. ಮತ್ತು ಉಳಿದ 5 ದ್ರವ್ಯಗಳಲ್ಲಂತೂ ಉದ್ಗಲದ ಜೊತೆಗೆ ಏಕರೂಪ ಆಗುವಂಥ ಸ್ಪರ್ಶ ಗುಣವೇ ಇಲ್ಲ. ಏನು ಹೇಳಿತು? 2 ದ್ರವ್ಯದವು ಜೀವ ಮತ್ತು ಉದ್ಗಲ. ಅವುಗಳಲ್ಲಿ ವಿಕೃತಿ ಬಂದದ್ದಿದೆ ಅನಾದಿ ಕಾಲದಿಂದ. ಅವುಗಳಲ್ಲಿನ ಕ್ರಿಯಾವತಿ ಶಕ್ತಿ ಇದೆ ಆ 2 ದ್ರವ್ಯದಲ್ಲಿನ ಜೀವ ಮತ್ತು ಉದ್ಗಲದಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ ವಸ್ತುವಿನ ಸ್ವರೂಪನ ತ್ಯಾಗರೂಪ ಇದೆ. ಅರ್ಥಾತ್ ಇನ್ನೊಂದನ್ನು ಗ್ರಹಣ ಮಾಡುವಂಥದ್ದು ವಸ್ತುವಿನ ಸ್ವರೂಪವೇ ಇಲ್ಲ. ವಸ್ತು ಇಲ್ಲಿ 2 ಕ್ರಿಯೆ ಮಾಡುವಂಥ ವಸ್ತು 2 ಅದವಲ್ಲ, ಒಂದು ಜೀವ ಮತ್ತು ಒಂದು ಉದ್ಗಲ. 4 ದ್ರವ್ಯ ಏನದವು ಅವು ಅಕ್ರಿಯೆ ರೂಪದವೆ. ಅರ್ಥಾತ್ ಅವುಗಳಲ್ಲಿ ಕ್ರಿಯೆಯಾಗುವುದಿಲ್ಲ, ಪರಿಣಮನ ಆಗ್ತಿದೆ. ದ್ರವ್ಯತ್ವ ಗುಣದ ಕಾರಣದಿಂದ ದ್ರವ್ಯ ನಿರಂತರ ಪರಿಣಮನಶೀಲಿದೆ, ಆ ಮಾತು ಬೇರೆ. ಇಲ್ಲಿ ಕ್ರಿಯೆ ಶಬ್ದದ ಅರ್ಥ ವಿಭಾವ ರೂಪದ ಪರಿಣಮನ, ಹೀಗೂ ಒಂದು ತಿಳಿಯಬಹುದು. ಕ್ರಿಯೆ ಶಬ್ದದ ಅರ್ಥ ಸ್ಥಾನಾಂತರ, ಸ್ಥಳಾಂತರ ಅಂಥೇಳಿ, ಕ್ಷೇತ್ರಾಂತರ ಅಂಥೇಳಿ ಕೂಡ ತಿಳಿಯಬಹುದು. ಉದ್ಗಲ ತನ್ನ ಕ್ರಿಯಾವತಿ ಶಕ್ತಿಯಿಂದ ಒಂದು ಸಮಯದಲ್ಲಿ 14 ರಜ್ಜು ಗಮನ ಮಾಡ್ತಿದ್ದೀರಿ. ಮತ್ತು ಜೀವ ತನ್ನ ಕ್ರಿಯಾವತಿ ಶಕ್ತಿಯಿಂದ ತನ್ನ ಪ್ರಯೋಜನಭೂತವಾದಂಥ ಸ್ಥಾನ 7 ರಜ್ಜು ಗಮನ ಮಾಡ್ತಿದ್ದೀರಿ. ಯಾವಾಗ ಶುದ್ಧ ಆಗ್ತಿದೆಯಲ್ಲ ಆವಾಗಲೇ. ಇನ್ನು 4 ದ್ರವ್ಯಗಳಲ್ಲೇ ಅಂತೂ ಕ್ರಿಯೆ ಇಲ್ಲವೇ ಇಲ್ಲ. ಕ್ರಿಯಾವತಿ ಶಕ್ತಿಯ ಕಾರಣದಿಂದ ಈ 2 ದ್ರವ್ಯಗಳಲ್ಲೇ ಅಲ್ಲಿ ಇಲ್ಲಿ ಅಥವಾ ಲೋಕದ ಯಾವುದೇ ಮೂಲೆಯಲ್ಲಿ ಅವು ಗಮನಾಗಮನ ಮಾಡ್ತವ್ರೆ. ಇನ್ನು ಅವು 2 ಗಮನಾಗಮನ ಮಾಡ್ತವೆ ಅನ್ನೋದಕ್ಕೆ ಅವು 2 ದ್ರವ್ಯಗಳ ಪರಿಭಾಷೆ ಇದೆ. ಏನ? ಸ್ವಯಂ ಗಮನ ಮಾಡುತ್ತಿರುವ ಜೀವ ಮತ್ತು ಉದ್ಗಲಗಳಿಗೆ ಯಾವುದ ನಿಮಿತ್ತ ಇದೆಯೋ ಅದು ಧರ್ಮ ದ್ರವ್ಯ ಇದೆ. ಸ್ವಯಂ ಗಮನಪೂರ್ವಕ ಸ್ಥಿರವಾಗುವಂಥ ಜೀವ ಮತ್ತು ಉದ್ಗಲಗಳಿಗೆ ಯಾವುದ ನಿಮಿತ್ತ ಇದೆ ಅದು ಅಧರ್ಮ ದ್ರವ್ಯ ಇದೆ. ಇನ್ನು ಉಳಿದ 2 ದ್ರವ್ಯಗಳ ಪರಿಭಾಷೆ ಏನಿದೆ ಅದು ಸಮಸ್ತ ದ್ರವ್ಯಗಳಿಗೆ ಸಂಬಂಧಿಸಿದ ಹಾಗೆ ಇದೆ. ತಾನೂ ಇದ್ದುಕೊಂಡು ಎಲ್ಲ ದ್ರವ್ಯಗಳಿಗೆ ಅವಗಾಹನ ಯಾವುದು ಕೊಡ್ತಿದೆಯೋ ಅದು ಆಕಾಶ ದ್ರವ್ಯ ಇದೆ. ತಾನು ಪರಿಣಮನ ಮಾಡ್ತಾ ಮಾಡ್ತಾ ಎಲ್ಲ ದ್ರವ್ಯಗಳ ಪರಿಣಮನದಲ್ಲಿ ಯಾವುದ ನಿಮಿತ್ತ ಇದೆಯೋ ಅದನ್ನು ಕಾಲದ್ರವ್ಯ ಅಂತಾರೆ. ಹಾಗಾದ್ರೆ ಕ್ರಿಯೆ ಮಾಡುವಂಥ ದ್ರವ್ಯ 2 ಆದವ್ರಿ. ಯಾವ? ಜೀವ ಮತ್ತು ಉದ್ಗಲ. ಕ್ರಿಯೆ ಏನು ಮಾಡ್ತಾವು? ಗಮನಾಗಮನದ ಕ್ರಿಯೆ ಮಾಡ್ತವ್ರಿ. ಗಮನಾಗಮನದ ಪೂರ್ವಕ ಸ್ಥಿರತಾ ರೂಪದ ಕ್ರಿಯೆ ಮಾಡ್ತವೆ. ಹೌದೇನಲ್ರಿ? ಇನ್ನ ಅವುಗಳ ಅವಸ್ಥಾ ವಿಶೇಷದ ಅವಲೋಕನೆ ಮಾಡಿದರೆ ಅವು 2 ವಿಭಾವ ರೂಪದ ಕ್ರಿಯೆ ಮಾಡುವ ಮತ್ತು ಸ್ವಭಾವ ರೂಪದ ಕ್ರಿಯೆ ಮಾಡುವ ಶಕ್ತಿಯನ್ನು ಒಳಗೊಂಡದ್ದು ಇದ್ದಾವೆ. ಇನ್ನ ಇಲ್ಲಿ ಹೇಳ್ತಾ ಇರುವಂಥ ವಿಷಯ ಇವು 2ಕ್ಕನೇ ಅನ್ವಯಿಸಬೇಕಲ್ಲ.
ಯಾವ ಎರಡು ಕ್ರಿಯೆ ಮಾಡ್ತಾವೋ ಅವುಗಳಿಗೆನ. ಹಾಗಾದ್ರೆ ಅವು ಎರಡರ ಸ್ವರೂಪ ಹೇಗಿದೆ? ತ್ಯಾಗ ರೂಪ ಇದೆ ಅಂಥೇಳಿ ಹೇಳಿದ್ದಾರೆ. ಏನು ತ್ಯಾಗ ರೂಪ? ಒಂದು ಇನ್ನೊಂದರ ಜೊತೆಗೆ ಇದ್ದುಕೊಂಡು ಕ್ರಿಯೆ ಮಾಡುವೆಳದೊಳಗೆ ಕೂಡ ಒಂದು ಇನ್ನೊಂದರ ಗ್ರಹಣ ಮಾಡುವುದಿಲ್ಲ. ಅದ್ಭುತ ಮಾತಿದೆ ರೀ. ಅದಕ್ಕೆ ಈ 6 ದ್ರವ್ಯದ್ದಾಗಲಿ, ಗುಣ ಪರ್ಯಾಯಗಳದ್ದಾಗಲಿ, ಅಥವಾ ಈ 2 ಸ್ವಭಾವ ವಿಭಾವ ರೂಪದಿಂದ ಪರಿಣಮಿಸುವಂತಹ ದ್ರವ್ಯಗಳದ್ದಾಗಲಿ ಚರ್ಚೆನ ನಿತ್ಯ ನವೀನ ಇದೆ ರೀ. ಎಷ್ಟು ಬಾರಿ ಚರ್ಚೆ ಮಾಡಿದ್ರೂ ಕೂಡ ಆ ಸಮಯಕ್ಕೆ ವಿಷಯದ ಸ್ಪಷ್ಟತೆನ ಆಗ್ತಿದೆ ವಿನಃ ಇದು ಗೊತ್ತಿದ್ದದ್ದಿದೆಯಲ್ಲ ಅನಿಸೋದಿಲ್ಲ. 2 ದ್ರವ್ಯಗಳದ್ದ ಏನಿದೆ? ಕ್ರಿಯಾವತಿ, ಗಮನಾಗಮನ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗಲೂಬಹುದು, ಹೋಗುವುದನ್ನು ಬಿಟ್ಟು ಸುಮ್ಮನೆ ಇರಲೂಬಹುದು. ಒಂದು ಮಾತು. ಎರಡನೇದೇನ? ವಿಭಾವ ರೂಪದಿಂದ ಬೇಕಾದರೆ ಪರಿಣಮನ ಮಾಡಬಹುದು, ಸ್ವಭಾವ ರೂಪದಿಂದ ಬೇಕಾದರೆ ಪರಿಣಮನ ಮಾಡಬಹುದು. ಈ 2 ಪ್ರಕಾರದ ವಿಶೇಷ ಶಕ್ತಿ ಈ 2 ದ್ರವ್ಯದಲ್ಲೇ ಇದೆ. ಹೀಗಿದ್ದ ಕಾರಣ ಇವು 2 ತಮ್ಮ ತಮ್ಮ ಕಾರ್ಯ ಮಾಡುವ ವೇಳೆದೊಳಗೆ ಎಷ್ಟು ಅದ್ಭುತ ವ್ಯವಸ್ಥೆ ಇದೆ ವಿಶ್ವ ವ್ಯವಸ್ಥೆ. ಅರೆ ಆ ವ್ಯವಸ್ಥೆಯನ್ನು ತಿಳಿಯುವುದೇ ಈ ಜೀವನಿಗೆ ಸುಖ ಇದೆ. ಏನು ವ್ಯವಸ್ಥೆ ಇದೆ? 2 ಜೊತೆಯಲ್ಲಿ ಕ್ರಿಯೆ ಮಾಡುವ ವೇಳೆದೊಳಗೆ ಕೂಡ 2 ಒಂದು ಆಕಾಶದ ಪ್ರದೇಶದೊಳಗೆ ಇರುವೆಳೆದೊಳಗೆ ಕೂಡ ಒಂದು ಇನ್ನೊಂದರ ಸ್ವಭಾವದೊಳಗೆ ಗ್ರಹಣ ಪ್ರವೇಶ ಮಾಡುವುದಿಲ್ಲ, ಒಂದು ಇನ್ನೊಂದರ ಸ್ವಭಾವವನ್ನು ಗ್ರಹಣ ಮಾಡುವುದಿಲ್ಲ. ಇಲ್ಲಿ ಶಬ್ದ ನಾವು ಗ್ರಹಣ ಅಥವಾ ತ್ಯಾಗದ್ದೇನಿದೆ, ಇನ್ನೊಂದರ ಸ್ವಭಾವದ ಗ್ರಹಣ ಮಾಡುವುದಿಲ್ಲ, ಇನ್ನೊಂದರ ಸ್ವಭಾವವನ್ನು ತ್ಯಾಗ ಮಾಡುವ ಪ್ರಶ್ನೆನೇ ಬರುವುದಿಲ್ಲ. ಇನ್ನು ತನ್ನಲ್ಲೇ ನೋಡಿದ್ರೆ ತನ್ನ ಸ್ವಭಾವದ ತ್ಯಾಗ ಯಾವಾಗೂ ಮಾಡುವುದಿಲ್ಲವ. ತನ್ನ ಸ್ವಭಾವದ ತ್ಯಾಗ ಮಾಡಿದ ನಂತರ ಇನ್ನೊಂದರ ಗ್ರಹಣ ಮಾಡಬೇಕಾಗ್ತಿದೆ. ಅವುಗಳದ್ದು ಸ್ವಭಾವ ಏನಿದೆ? ಇನ್ನೊಂದರದ ಗ್ರಹಣ ಮಾಡುವಂಥದ್ದು ಸ್ವಭಾವನೇ ಇಲ್ಲ ಅಂದಮೇಲೆ ಅವುಗಳಿಗೆ ಇನ್ನೊಂದರ ತ್ಯಾಗ ಮಾಡಬೇಕಾದಂಥದ್ದು ಪ್ರಮೇಯನ ಬರುವುದಿಲ್ಲ. ಈ 2 ಜೊತೆಯಲ್ಲಿ ಅದಾವ. ಈ 2 ಜೊತೆಯಲ್ಲಿ ಆಕಾಶದ ಒಂದು ಪ್ರದೇಶದಲ್ಲಿ 2 ದ್ರವ್ಯ ಅಲ್ಲ 6 ದ್ರವ್ಯ ಅದಾವ್ರೆ. ಅವ 4ದಂತೂ ಬಿಟ್ಟು ಬಿಡೋನು, ಯಾಕಂತಂದ್ರೆ ಅವು ಕ್ರಿಯೆ ಮಾಡುವುದಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಕ್ರಿಯೆ ಮಾಡುವಂಥ ಇವು 2 ದ್ರವ್ಯಗಳ ಆಕಾಶದ ಒಂದು ಸೂಕ್ಷ್ಮ ಪ್ರದೇಶದೊಳಗೆ ಅರ್ಥಾತ್ ಕ್ಷೇತ್ರದೊಳಗೆ ಇರುವೆಳೆದೊಳಗೆ ಕೂಡ ಅರೆ ಅದ್ಭುತ ಮಾತು ಇದೆ ರೀ. ನೋಡ್ರಿ, ಪ್ರತಿ ಸಮಯದೊಳಗನ್ರಿ ಅಥವಾ ಯಾವಾಗ್ರೆ ಅನ್ರಿ, ಯಾವನೋ ಕೇವಲಿ ಸಮುದ್ಘಾತ ಮಾಡ್ತಾನಲ್ಲ, ನಮ್ಮ ಆಕಾಶದ ಪ್ರದೇಶದೊಳಗೂ ನಮ್ಮ ಆತ್ಮನ ಪ್ರದೇಶದೊಳಗೂ ಕೂಡ ಆ ಆತ್ಮನ ಪ್ರದೇಶಗಳ ವ್ಯಾಪ್ತ ಆಗ್ತಾವ್ರಿ. ತಿಳಿತೇನ್ರಿ? ಆ ಕೇವಲಿ ಸಮುದ್ಘಾತ ಹೇಗಿದೆ? ದಂಡ, ಕಪಾಟ, ಪ್ರತರ, ಲೋಕಪೂರ್ಣ ಅಂಥೇಳೇನಿದೆ. ಹಾಗಾದ್ರೆ ಲೋಕಪೂರ್ಣ ಆಕಾಶದ ಪ್ರದೇಶ ಎಷ್ಟಿದಾವೆ ಅಲ್ಲೆಲ್ಲ ವ್ಯಾಪ್ತ ಆದ ನಂತರ ನಮ್ಮ ಆತ್ಮ ಪ್ರದೇಶದ ವ್ಯಾಪ್ತಿ ಎಲ್ಲಿದೆಲ್ಲ ಅಲ್ಲಿಯೂ ಆತ್ಮ ಪ್ರದೇಶದ ವ್ಯಾಪ್ತಿ ಆಯ್ತ್ರಿ. ಹಾಗಾದ್ರೆ ಒಂದು ಇನ್ನೊಂದರ ಸ್ವಭಾವದೊಳಗೆ ಪ್ರವೇಶ ಮಾಡುವುದಿಲ್ಲ. ಇಲ್ಲಿ ಶುದ್ಧ ಏನಾಗ್ತಿದೆ ಅಂತಂದ್ರ ನಾವು ವಿಕಾರ ರೂಪದಿಂದ ಪರಿಣಮನ ಮಾಡ್ತಾ ಇದ್ದೇವೆ. ಅವನು ಪೂರ್ಣ ಶುದ್ಧ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ನಮ್ಮ ಪ್ರದೇಶದೊಳಗೆ ಆ ಆತ್ಮನ ಪ್ರದೇಶಗಳ ವ್ಯಾಪ್ತ ಆದ ನಂತರ ನಮಗೂ ಶುದ್ಧಿಯ ಅನುಭವ ಆಗ್ಬೇಕಲ್ಲ. ನಮಗಾಗದಿದ್ರೆ ಇರಲಿ, ನಾವು ಅಜ್ಞಾನದೇವು, ಆದ್ರೆ ಅವನಿಗೆ ಅಶುದ್ಧತೆ ಪ್ರಾಪ್ತ ಆಗೋ ಪ್ರಸಂಗ ಬರ್ತಿದೆ. ಆ ಪರಮಾತ್ಮನಿಗೆ ಇನ್ನು ಬರೇ 3 ಸಮಯದ ನಂತರ ಅಥವಾ 4 ಸಮಯ ಲೋಕಪೂರ್ಣ ಆದ ನಂತರ ಮತ್ತೆ ಆ ಶರೀರ ಪ್ರಮಾಣ ಆಗಬೇಕಾದ್ರ ಮುಂದೆ 3 ಸಮಯ ಇರಲ್ಲ. ಅಷ್ಟ ಆದ ನಂತರ ಅಯೋಗ ಕೇವಲಿ ಆಗ್ತಾನೆ, ಮೋಕ್ಷಕ್ಕೆ ಹೊರಟು ಹೋಗ್ತಾನೆ. ಹಾಗಾದ್ರೆ ಇಂಥ ಪವಿತ್ರ ಆತ್ಮ ಎಲ್ಲೆಲ್ಲಿ? ಅರೇ
ನಮ್ಮಂಥ ನಿಗೋದಿ ಜೀವದಂಥ ಭಾವ ಕಲಂಕದ ಪ್ರಚುರತೆ ವ್ಯಾಪ್ತ ಇರುವಂಥ ಆ ಅಸಂಖ್ಯ ಪ್ರದೇಶಿ ನಿಗೋದಿ ಜೀವ ಏಕ ಪ್ರದೇಶಿ ಇದೆ, ಅಸಂಖ್ಯ ಪ್ರದೇಶ ಇದೆ. ಅಸಂಖ್ಯ ಪ್ರದೇಶಿ ಇದೆ. ಒಂದು ಸೂಜಿ ತುದಿ ಮೇಲೆ ಅಸಂಖ್ಯ ಶರೀರ ಅದಾವ, ಒಂದು ಶರೀರದೊಳಗೆ ಅನಂತ ಜೀವ ಅದಾವ. ಆದ್ರೂ ಆ ಜೀವದ ಪ್ರದೇಶ ಎಷ್ಟ? ಅಸಂಖ್ಯ ಪ್ರದೇಶ. ಹಾಗಾದ್ರೆ ಆ ಅನಂತ ನಿಗೋದಿ ಜೀವಗಳ ಪ್ರತಿಯೊಂದು ಜೀವದ ಅಸಂಖ್ಯ ಪ್ರದೇಶದೊಳಗ ಭಾವ ಕಲಂಕ ವ್ಯಾಪ್ತ ಇದೆ ಅಲ್ಲ. ಹಾಗಾದ್ರ ಆ ಪರಮಾತ್ಮ ಆ ಜೀವರುಗಳ ಎಲ್ಲಿ ಪ್ರದೇಶ ವ್ಯಾಪ್ತಿ ಇದೆಯೋ ಅಲ್ಲೇ ವ್ಯಾಪ್ತ ಆದರೂ ಕೂಡ ಅವನಿಗೆ ಯಾವ ಬಾಧೆನೂ ಆಗುವುದಿಲ್ಲ. ಅರೆ, ಇಂಥ ಸುಂದರ ವಸ್ತುವಿನ ಸ್ವರೂಪ ಅಲ್ಲಿ ಇದ್ರೂ ಕೂಡ ಮತ್ತೆ ಎಲ್ಲೆಲ್ಲಿ ಮಲಿನ 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 ವಸ್ತುಗಳದಾವಲ್ಲ, ಅಲ್ಲೆಲ್ಲ ಆ ಪವಿತ್ರಾತ್ಮನ ಪ್ರದೇಶ ವ್ಯಾಪ್ತ ಆಗ್ತದೆ. ಲೋಕಪೂರ್ಣ ಒಂದು ಸಮಯ ಇರಲಿಲ್ಲ, ಒಂದೇ ಸಮಯ ಇದೆ, ಮತ್ತೊಂದು ಸಮಯದೊಳಗ ಮತ್ತೆ ಪ್ರತರ ಆಗ್ತಿದೆ, ಮತ್ತೆ ಕಪಾಟ ಆಗ್ತಿದೆ. ಅದರ ಮುಂದಿನ ಸಮಯದೊಳಗ ಮತ್ತೆ ದಂಡ ಆಗ್ತಿದೆ. ಅದರ ಮುಂದಿನ ಸಮಯದೊಳಗ ಆ ಶರೀರದ ಪ್ರದೇಶ, ಔದಾರಿಕ ಶರೀರದ ಪ್ರದೇಶ ಎಷ್ಟಿದೆಯೋ ಅಷ್ಟಾಗ್ತಿದೆ. ಅತ್ಯಂತ ಮಲಿನ 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 ಮಲಿನ. ಲೋಕದೊಳಗೆ ಏನೇನು ಪದಾರ್ಥ ಅದಾವಲ್ಲ ಅವುಗಳ ಪ್ರದೇಶದಲ್ಲೆಲ್ಲ ವ್ಯಾಪ್ತ ಆದ್ರೂ ಕೂಡ ವಸ್ತುವಿನ ಸ್ವಭಾವ ತ್ಯಾಗ ರೂಪ ಇದೆ, ನಿವೃತ್ತಿ ರೂಪ ಇದೆ ಅಂಥೇಳಿ ಯಾವ ಮಲಿನತೆಯನ್ನು ಆ ಸಮುದ್ಘಾತ ಮಾಡ್ತಾ ಇರುವಂಥ ಕೇವಲ ಈ ಭಗವಂತರ ಜೀವನಾಮದ ವಸ್ತು ಅದರದ ಗ್ರಹಣ ಮಾಡುವುದಿಲ್ಲ, ತ್ಯಾಗ ರೂಪನೇ. ಇದೆಲ್ಲ ಸ್ವರೂಪದ ವಿವೇಚನೆಯ ಮೂಲಕ ನಮಗ ಅತ್ಯಂತ ಸೂಕ್ಷ್ಮ ಜ್ಞಾನದೊಳಗ ಈ ಮಾತಿನ ಸ್ವೀಕಾರ ಆಗಬೇಕು. ಅರೆ, ನಾನು ದೇಹವನ್ನು ಗ್ರಹಣ ಮಾಡೇ ಇಲ್ಲ ಅಂದಮೇಲೆ ದೇಹ ಬಿಟ್ಟುಕೊಡುವ ಮಾತಿಲ್ಲ. ನಾನು ಕರ್ಮದ ಸಂಚಯ ಮಾಡೇ ಇಲ್ಲ ಅಂದಮೇಲೆ ತಪಸ್ಸಿನ ಮೂಲಕ ಕರ್ಮನಾಶ ಮಾಡುವ ಮಾತು ಎಲ್ಲಿ? ನನ್ನ ಪ್ರದೇಶದೊಳಗೆ ರಾಗದ ವ್ಯಾಪ್ತಿ ಇಲ್ಲ ಅಂದಮೇಲೆ ನಾನು ರಾಗದ ತ್ಯಾಗ ಹೇಗೆ ಮಾಡೋದ? ಅರೆ, ಅನ್ಯ ಪದಾರ್ಥಗಳದ್ದು ತ್ಯಾಗ ಅಂತೂ ಬಹಳ ದೂರದ ಮಾತ್ರೆ. ನಾನು ದೇಹದ ಗ್ರಹಣ ಮಾಡೇ ಇಲ್ಲ ಅಂದಮೇಲೆ ದೇಹ ಬಿಟ್ಟುಕೊಡುವ ಮಾತೆಲ್ಲಿದೆ? ನಾನು ಕರ್ಮದ ಸಂಚಯ ಮಾಡೇ ಇಲ್ಲ ಅಂತೇಳಿ ತಪಸ್ಸಿನ ಮೂಲಕ ಕರ್ಮನಾಶ ಮಾಡುವ ಮಾತೆಲ್ಲಿ ಉಳಿತಿದೆ? ಅದೇ ವಿಷಯ ಲೋಕದೊಳಗೆ ಇದ್ರೂ ಕೂಡ ಲೋಕದಿಂದ ಭಿನ್ನ ಮೇಲೆ ತೇಲಾಡುವಂಥದ್ದು ಇದೆ. ತಿಳಿದು ಬಂತು ಅಂತಂದ್ರ ನಮ್ಮ ಜ್ಞಾನ ಲೋಕದೊಳಗೆ ಇದ್ರೂ ನಮ್ಮ ಜ್ಞಾನಮಯ ಆತ್ಮ ಈ ಆಹಾರ ವರ್ಗಣಗಳಿಂದ ನಿರ್ಮಿಸಲ್ಪಟ್ಟಿರುವ ದೇಹದೊಳಗೆ ಸಿಕ್ಕೊಂಡಿದ್ರನು, ನಮ್ಮ ಜ್ಞಾನದ ಜೊತೆಗೆ ರಾಗ ವಿದ್ಯಮಾನ ಇದ್ರನು, ನಮ್ಮ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಕಾರ್ಮನ ವರ್ಗಣಗಳಿಂದ ರಚಿಸಲ್ಪಟ್ಟಿರುವ ನಾನಾ ಪ್ರಕಾರದ ಸ್ಥಿತಿ ಅನುಭಾಗಗಳನ್ನೊಳಗೊಂಡಿರುವಂತಹ ಜಡ ಕರ್ಮ ಇದ್ರನು ಕೂಡ ನಮ್ಮ ಜ್ಞಾನ ತನ್ನ ಆತ್ಮ ಸಹಿತ ಇಡೀ ಲೋಕದಿಂದ ಮೇಲೆ ತೇಲಾಡುವ ಹಾಗೆ ಆಗ್ತಿದೆ. ಈ ವಿಷಯ ತಿಳಿದು ಬಂತು. ಸರ್ವಜ್ಞ ಭಗವಂತರ ಯಾವ ಪ್ರಕಾರ ಸಾಧನಾ ಮಾರ್ಗದೊಳಗ ಸಾಧನೆಯ ಚರಮಸೀಮೆಯನ್ನು ತಲುಪಿದ ನಂತರ 4 ಘಾತೀ ಕರ್ಮಗಳ ಅಭಾವ ಆಗಿ ಹೋದ ನಂತರ
500 ಧನುಷ್ ಎತ್ತರದ ಶರೀರ ಸಹಿತ ಆಕಾಶದಲ್ಲಿ ಅಧರವಾಗಿ ನಿಲ್ಲುತ್ತಾರಲ್ಲ, ಅಧರವಾಗಿ ತೇಲಾಡ್ತಾರಲ್ಲ. ಎಷ್ಟು ಕಾಲ? ಎಷ್ಟು ಕಾಲ? ಮೋಕ್ಷ ಆಗೋ ಮಠ. ಅನಂತ ಕಾಲದ ಮಾತಿಲ್ಲ. ಯಾಕೆ ಅಂತಂದ್ರೆ 500 ಧನುಷ್ಯದ ಶರೀರ ಹೇಳ್ತಾ ಇದೆ ಅಲ್ಲ, ಶರೀರ ಸಹಿತತೆಯ ಮಾತು ಹೇಳ್ತಾ ಇದೆ. ಎಷ್ಟು ಕಾಲ? ಮೋಕ್ಷ ಆಗೋ ತನಕ, ಅರ್ಥಾತ್ 4 ಅಘಾತಿ ಕರ್ಮ ನಾಶ ಆಗೋ ತನಕ. ಬೇರೆ ಕರ್ಣಾನುಯೋಗದ ರೀತಿಯಿಂದ ಹೇಳಿದ್ರ 8 ವರ್ಷ ಅಂತರ್ಮುಹೂರ್ತ ಕಡಿಮೆ 1 ಕೋಟಿ ಪೂರ್ವ ವರ್ಷ. ಹಾಗಾದ್ರೆ ನಮ್ಮ ಆತ್ಮ ಇಂಥ ಚಿಕ್ಕ ದೇಹದೊಳಗೆ ಬಂಧಿಸಿ ಉಳಿತಾನೇನ್ರಿ ಈ ಜ್ಞಾನವನ್ನು ತಿಳಿದ ನಂತರ? ಅರೇ, ನಾನು ಯಾವುದನ್ನು ಸ್ಪರ್ಶ ಮಾಡಿಲ್ಲ, ಯಾವುದನ್ನು ಗ್ರಹಣ ಮಾಡೋದು ನನ್ನ ಸ್ವರೂಪನೇ ಇಲ್ಲ. ಅರೆ, ತಪಸ್ಸಿನ ಖೇದ ಯಾತಕ್ಕಾಗ್ತಿದೆ ಅವನಿಗೆ? ದೋಷದ ಪ್ರಾಯಶ್ಚಿತ್ತ ಯಾತಕ್ಕಾಗ್ತಿದೆ ಹೇಳ್ರಿ? ಎಲ್ಲಿದಾವ ಚಂದ್ರಕಾಂತನ್ನ ಆಲೋಚನಾ ನಿಂದ ಗರಹಾದಿ? ಅದಕ್ಕೆ ವಿಷಕುಂಭ ಅಂತಾರೆ. ಕುಂದರನ್ನ ತಿಳಿಬೇಕಾದ್ರ ನಾವು ಸ್ವಯಂ ಏನಾಗಬೇಕು ಅಂತಂದ್ರ, ತ್ರಿಕಾಲದಲ್ಲೂ ಕಳೆಗುಂದದ ಯಾವ ಶುದ್ಧಾತ್ಮ ಅದನಲ್ಲ, ಅವನ ವಿಶ್ವಾಸ ಮಾಡಬೇಕು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರ ಅವನ ಪ್ರತ್ಯಕ್ಷ ಅನುಭವ ಆದ ನಂತರನ ಕುಂದ ಸಾಹಿತ್ಯದ ಒಂದೊಂದು ಗಾಥೆಯಲ್ಲಿ ಇರುವಂಥ ಭಾವ ಬ್ರಹ್ಮಾಂಡ ತಿಳಿದು ಬರೋ ಸಾಧ್ಯ. ಎಲ್ಲಿ ಭಾವಲಿಂಗಿ ಸಂತನಿಗೆ ಆಲೋಚನಾ ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಪ್ರಾಯಶ್ಚಿತ್ತ ಯಾತಕ್ಕಿರ್ತಾವ್ರಿ? ಅರೆ, ಗ್ರಹಣನ ಆಗಿಲ್ಲಲ್ಲ. ವಸ್ತು ಸ್ವಭಾವದಿಂದನೇ ಆಗಿದೆ. ನಿವೃತ್ತಿ ರೂಪ ಅಥವಾ ತ್ಯಾಗ ರೂಪ ಇದೆ ರೀ. ತ್ಯಾಗ ರೂಪ ಯಾವುದನ್ನು ಗ್ರಹಣನ ಮಾಡುವುದಿಲ್ಲ. ಅರೆ ನೋಡ್ರಿ, ಸಮ್ಯಕ್ತ ಸೌರಭದೊಳಗ ಸಮ್ಯಕ್ ದರ್ಶನದ 8 ಕಥೆಗಳಲ್ಲಿ ಬರ್ತವೆ. ಅಲ್ಲಿ ಒಂದಲ್ಲ ಅನೇಕ ಕಡೆ ಬರ್ತಿದೆ. ಯಾವ ಪ್ರಕಾರ ನುಣ್ಣನೆಯ ಪದಾರ್ಥದ ಮೇಲೆ ನೀರಿನ ಪ್ರಭಾವ ಆಗುವುದಿಲ್ಲ. ಅನಂತಮತಿ ಕಥೆಯೊಳಗಂತೂ ಬರ್ತಿದೆ ನರೆ, ಸ್ಮರಣೆ ಇದ್ದದ ಪೂರ್ವಕ. ಯಾವಾಗ ಆ ವಿದ್ಯಾಧರ ರಾಜ ಆಗಲಿ ಅಥವಾ ಯಾವ ಆ ವೇಶ್ಯೆ ಮಾರಿದಳದ ರಾಜನಿಗೆ ಆ ರಾಜ ಆಗಲಿ, ಇವಳಿಗೆ ನಾನಾ ಪ್ರಕಾರದ ಪ್ರಲೋಭನವನ್ನ ಒಡ್ಡಿದ್ರಲ್ಲ, ಬಿಲ್ಲ ರಾಜನು ಒಡ್ಡಿದ್ದರೆ ಅವನ ಹತ್ರನು ಅವನು ರಾಜ ಇದ್ದಲ್ಲ, ನಾನಾ ಪ್ರಕಾರದ ಪ್ರಲೋಭನವನ್ನ ಒಡ್ಡಿದರನು ಕೂಡ ಅಲ್ಲಿ ಶಬ್ದ ಬರ್ತಿದೆ, ನುಣ್ಣನೆಯ ಪದಾರ್ಥದ ಮೇಲೆ ನೀರಿನ ಪ್ರಭಾವ ಆಗುವುದಿಲ್ಲ. ಅದೇ ಪ್ರಕಾರ ಅನಂತಮತಿಯ ನಿಷ್ಕಾಂಕ್ಷ ಭಾವದ ಮೇಲೆ ಅದಾವುದರದ್ದು ಪ್ರಭಾವ ಆಗಲಿ. ಬರೇ ಸಮ್ಯಕ್ ದರ್ಶನದ ಒಂದ ಅಂಗದ ಮಾತು ಹೀಗಿದೆ, ನಿಷ್ಕಾಂಕ್ಷ, ಯಾವುದರದ್ದು ಕಾಂಕ್ಷ ಉಳಿಯುವುದು. ಮತ್ತು ಎಷ್ಟು ಆಕಾಂಕ್ಷೆಗಳನ್ನ ಸಂರಕ್ಷಿಸಿಕೊಂಡ್ರನು ಬೆಳೆಸಿಕೊಂಡ್ರನು ಆ ಆಕಾಂಕ್ಷೆಯಿಂದ ಪರಪದಾರ್ಥ ಇವನಲ್ಲಿ ಬರುವುದಿಲ್ಲಲ್ಲ. ಕಾಂಕ್ಷಾ ಮಾಡ್ತಂದ್ರೆ ಅದು ಬೇಕು, ಇದು ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ಕೇಳ್ಬೇಕು. ಆದ್ರೆ ಯಾವ ಶಬ್ದ ರೂಪದ ಪುದ್ಗಲ ಇದೆಯೋ ಅದು ಅವನ ಕಾಂಕ್ಷೆಯ ಮೇರೆಗೆ ಅವನ ಪ್ರದೇಶದೊಳಗೆ ಅಥವಾ ಅವನ ಸ್ವಭಾವದೊಳಗೆ ಪ್ರವೇಶ ಮಾಡುವುದಿಲ್ಲ. ಪಂಚಾಸ್ತಿಕಾಯದ ಮೂಲ ಪ್ರಯೋಜನಭೂತ ಮಾತಿದೆ, ಒಂದು ವಸ್ತುವಿನ ಪ್ರದೇಶದೊಳಗ ಇನ್ನೊಂದು ವಸ್ತುವಿನ ಪ್ರದೇಶದ ಪ್ರವೇಶ ಆಗುವುದಿಲ್ಲ. ಇಲ್ಲಿ ಅದೇ ಮಾತು ಇದೆ. ಏನ? ಪ್ರತಿಯೊಂದು ವಸ್ತು ಅರೆ ಜಡ ಸಜಾತೀಯವಾದಂಥ ಇನ್ನೊಂದು ಜಡವನ್ನ ತನ್ನೊಳಗ ಗ್ರಹಣ ಮಾಡುವುದಿಲ್ರಿ.
ಗ್ರಹಣ ಮಾಡಲಿಕ್ಕೆ ಅದರಲ್ಲೇ ಕಡಿಮೆ ಏನಿದೆ, ಅನಂತ ಶಕ್ತಿ ಗುಣ ಇದಾವೆ. ಅದು ತನ್ನ ಶಕ್ತಿ, ಅರೆ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣು, ಇಂದ್ರಿಯ ಜ್ಞಾನಕ್ಕೆ ಅಗ್ರಾಹ್ಯವಿರುವಂತಹ ಪರಮಾಣು ಅನಂತ ಗುಣಗಳಿಂದ ಅನಂತ ಶಕ್ತಿಗಳಿಂದ ಯುಕ್ತ ಇದ್ದುಕೊಂಡು ತನ್ನ ದೊರೆ ತನ್ನ ಈಶ್ವರ ತಾನು ಇದ್ದುಕೊಂಡು ನಿರಂತರ ತನ್ನಲ್ಲೇ ತನ್ನ ಯೋಗ್ಯ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣು. ಹಾಗಾದ್ರೆ ಮೂರು ಲೋಕವನ್ನೆಲ್ಲ ತಿಳಿಯುವಂಥ ವಿಸ್ತೃತ ದೊಡ್ಡ ಜ್ಞಾನದ ಧಾರಿಯಾದಂಥ ಈ ಜೀವನಿಗೆ ಯಾವುದರ ಗ್ರಹಣ ಮಾಡಿ ಸುಖಿಯಾಗಬೇಕಾಗಿದೆ ಹೇಳ್ರಿ? ಇನ್ನು ಮಾಡೇ ಇಲ್ಲ ಅಂದಮೇಲೆ ತ್ಯಾಗದೊಳಗ ಧರ್ಮ ಇದೆ, ತ್ಯಾಗ ಧರ್ಮ ಇದೆ ಅಲ್ಲ. ದಶಧರ್ಮದೊಳಗ ತ್ಯಾಗ ಒಂದು ಉತ್ತಮ ತ್ಯಾಗ ಒಂದು ಧರ್ಮ ಇದೆ. ಹಾಗಾದ್ರೆ ತ್ಯಾಗ ಧರ್ಮದ ಪರಿಭಾಷೆ ಏನ? ಅರೆ ನಾನು ತ್ರಿಕಾಲದಲ್ಲೂ ಯಾವೊಂದು ವಸ್ತುವಿನ ಯಾವೊಂದು ಅಂಶವನ್ನು ಕೂಡ ಗ್ರಹಣ ಮಾಡಿಯೇ ಇಲ್ಲ, ಮಾಡುವಂಥದ್ದು ನನ್ನ ಸ್ವರೂಪನೇ ಇಲ್ಲ ಅನ್ನುವುದರದ ಸ್ವೀಕಾರ ಏನಿದೆಯೋ ಅದು ಉತ್ತಮ ತ್ಯಾಗ. ಅರೆ ನಿಜವಾಗಿ ಭೋಗದೊಳಗೆ ಇರುವಂತಹ ಸುಖ ತ್ಯಾಗದೊಳಗೆ ಇಲ್ಲ, ಗ್ರಹಣದೊಳಗೆ ಸಂಗ್ರಹದೊಳಗೆ ಇರುವಂತಹ ಸುಖ ತ್ಯಾಗ ಅರ್ಥಾತ್ ತ್ಯಾಗದೊಳಗಿರುವಂತಹ ಸುಖ ಗ್ರಹಣದೊಳಗೆ ಸಂಗ್ರಹದೊಳಗೆ ಇಲ್ಲ ಅಂಥೇಳಿ ಲೋಕದೊಳಗೆ ಲೋಕೋಕ್ತಿ ಇದೆ. ಗ್ರಹಣ ಮಾಡುವ ಭಾವ ನಿರರ್ಥಕ ಇದ್ದ ಕಾರಣ, ಗ್ರಹಣ ಮಾಡುವ ಭಾವ ನನ್ನ ಸ್ವರೂಪದಿಂದ ವಿರುದ್ಧ ಇದ್ದ ಕಾರಣ ಅದರಿಂದ ಸುಖ ಆಗೋದು ಸಾಧ್ಯ. ಸ್ವರೂಪ ವಿರುದ್ಧ ಯಾವುದೇ ಭಾವದಿಂದ ಜೀವನಿಗೆ ಸುಖದ ಅನುಭವ ಆಗೋ ಸಾಧ್ಯ. ಹಾಗಾದ್ರೆ ನಾನು ಮೂರು ಕಾಲದಲ್ಲೂ ನಿವೃತ್ತಿ ಸ್ವಭಾವದ ವಸ್ತು ಇದ್ದೇನೆ. ಇಷ್ಟು ಒಂದು ವಿಚಾರದೊಳಗೆ ಯಾವ ಒಂದು ಅಲೌಕಿಕ ಶಾಂತಿಯ ಅನುಭೂತಿಗೆ ಅವಕಾಶ ಇದೆಯೋ ಅದ ನಾ ವ್ರತಗ್ರಹಣ ಮಾಡುವುದಿದೆ ಅನ್ನುವ ಭಾವದೊಳಗ ಆಕುಲತೆ ತುಂಬಿದ್ದಿದೆ, ಅಲ್ಲಿ ಶಾಂತಿಯ ಪ್ರವೇಶಕ್ಕೆ ಅವಕಾಶನ ಇದೆ. ಬರೇ ಎರಡು. ಒಂದು, ನಾನು ತ್ರಿಕಾಲದಲ್ಲೂ ಯಾವ ಪದಾರ್ಥದ ಗ್ರಹಣ ಮಾಡಿಯೇ ಇಲ್ಲ, ನನ್ನ ಸ್ವರೂಪ ಮೂರು ಕಾಲದಲ್ಲೂ ಪರವಸ್ತುವಿನಿಂದ ನಿವೃತ್ತ ರೂಪ ಇದೆ, ಇಡೀ ವಿಶ್ವದಿಂದ ನಿವೃತ್ತ ರೂಪ ಇದೆ. ಇದರ ವಿಕಲ್ಪದೊಳಗೆ ಇದರ ವಿಚಾರದೊಳಗೆ ಈ ಪ್ರಕಾರದ ಜ್ಞಾನದ ಪರಿಣಮನದೊಳಗೆ ಯಾವ ಒಂದು ಅಲೌಕಿಕ ಅಪೂರ್ವ ಶಾಂತಿ ಪ್ರಾಪ್ತ ಆಗುವ ಒಂದು ಅವಕಾಶ ಇದೆಯೋ ಆ ಅವಕಾಶ ನಾನು ಮಹಾವ್ರತ ಅಂಗೀಕಾರ ಮಾಡುತ್ತೇನೆ ಅನ್ನುವ ಭಾವದೊಳಗ ಇಲ್ಲ. ಯಾಕೆ ಅಂತಂದ್ರ ಗ್ರಹಣ ಮಾಡುವ ಭಾವ ಏನಿದೆಯಲ್ಲ ಆ ಭಾವ ಆಕುಲತ. ತ್ರಿಕಾಲ ಗ್ರಹಣ ಶೂನ್ಯ ಯಾವ ಭಾವ ಇದೆಯಲ್ಲ ಅದರ ಸ್ವೀಕಾರದೊಳಗ ಏನೋ ಒಂದು ಪ್ರಕಾರದ ಅಲೌಕಿಕ ಶಾಂತಿಗೆ ಅವಕಾಶ ಇದೆ. ಹಾಗಾದ್ರೆ ಅದರದೇ ಸಂಸ್ಕಾರ. ನಾನು ಮೂರು ಕಾಲದಲ್ಲೂ ನಿವೃತ್ತಿ ರೂಪ ಪದಾರ್ಥ ಇದ್ದೇನೆ. ಪರಪದಾರ್ಥಗಳ ಗ್ರಹಣ ನನ್ನಲ್ಲೇ ಮೂರು ಕಾಲದೊಳಗನು ಆಗುವಂಥದ್ದು ನನ್ನ ಸ್ವಭಾವನ ಇಲ್ಲ. ಇದರದ ನಿರಂತರ ಚಿಂತನ, ವಿಚಾರ, ಜ್ಞಾನ, ವಿಕಲ್ಪ ರೂಪದ ಪರಿಣಮನ ಏನಿದೆ, ಈ ಪರಿಣಮನದಿಂದ ನಮಗ ಪ್ರತ್ಯಕ್ಷವಾಗಿ ಈಗಿದ 3 ವಾರದಿಂದ ನಡೀತಾ ಇದೆ. ಅರ್ಥಾತ್ 3ರ ವ್ಯಾಖ್ಯಾನ ಆದವ್ರಲ್ಲ. 3 ವಾರ ಅಂದ್ರ ವಾರಗಳನ್ನೆಲ್ಲ ಹಿಡಿಯುವ ಅವಶ್ಯಕತೆ ಇಲ್ಲ. 3ರ ವ್ಯಾಖ್ಯಾನ ಅದು. ಇದರದ ಮತ್ತೆ ಮತ್ತೆ ವಿಚಾರ ಬಂದ ನಂತರ ನಿಜವಾಗೇನ ಪರಿಗ್ರಹ ರೂಪದ ಪಾಪ ಎಷ್ಟು ಮಹಾನ ಇದೆ ಮತ್ತು ನಿಷ್ಪರಿಗ್ರಹ ಸ್ವಭಾವ, ನಿವೃತ್ತಿ ಸ್ವಭಾವದ ವಿಚಾರ ಎಷ್ಟು ಸುಖದಾಯಕ ಇದೆ ಅನ್ನೋದ ಪ್ರತ್ಯಕ್ಷ ಅವರವರಿಗೆ ಲಕ್ಷ್ಯದೊಳಗೆ ಬಂದಿದ್ದಿರಬಹುದು.
ನನಗಂತೂ ಲಕ್ಷ್ಯದೊಳಗೆ ಬಂದಿದೆ. ಬರೀ ವಿಕಲ್ಪ, ಆ ವಿಚಾರ ಮತ್ತು ಈ ವಿಚಾರ, ಪರಿಗ್ರಹದ ಘೋರ ಪಾಪ ಇದೆ ರೀ. ಘೋರ ಪರಿಗ್ರಹ ರಹಿತ ಗುರು ಅಂತ ಹೇಳಿದಾರ್ರಿ. ಘೋರ ಪರಿಗ್ರಹ, ಅರೇ ನೋಡ್ರಿ, ಯಾವ ಹಿಂಸೆ ಇದೆ, ಅದು ಪಾಪ ಇದೆ, ಅಧರ್ಮ ಇದೆ. ಈ ಪುರುಷಾರ್ಥ ಸಿದ್ಧಿ ಉಪಾಯದ ಸ್ವಾಧ್ಯಾಯದ ಮಾಧ್ಯಮದಿಂದ ಅನೇಕ ಬಾರಿ ಈ ಮಾತು ಬಂದದ್ದಿದೆ. ಅಹಿಂಸೆ ಏನಿದೆ ಅದು ಒಂದೇ ಧರ್ಮ ಇದೆ. ಹಿಂಸೆಯಂಥ ಪಾಪ ಮೂರು ಲೋಕದೊಳಗೆ ಬೇರೆ ಯಾವುದೂ ಇಲ್ಲ. ಆದರೆ ಇಲ್ಲಿ ಈ ಪರಿಗ್ರಹದ ಚರ್ಮಸೀಮೆ ತಲುಪಿದ ನಂತರ, ಈ ಪರಿಗ್ರಹ ಹೊರಟು ಹೋದ ನಂತರ, ಘೋರ ಪರಿಗ್ರಹದ ತ್ಯಾಗ ಮಾಡಿದ ನಂತರ, ಇಲ್ಲಂತೂ ಬಾಹ್ಯ ಪರಿಗ್ರಹದ ಚರ್ಚೆ ನಡೆದದ್ದೇ ಇದೆ. ಘೋರ ಪರಿಗ್ರಹದ ತ್ಯಾಗ ಮಾಡಿದ ನಂತರ ಒಂದು ವೇಳೆ ಆ ತ್ಯಾಗಿ ಮಹಾಪುರುಷನಿಗೆ, ಧರ್ಮಾತ್ಮನಿಗೆ ಕಥಂಚಿತ ರಾಗರೂಪದ ಭಾವಹಿಂಸೆ ಆದರನೂ ಕೂಡ ಅವನಿಗೆ ಈ ಪರಿಗ್ರಹದ ತ್ಯಾಗದಿಂದ ಆ ಭಾವಹಿಂಸೆಯ ಬಂಧ ಆ ಪರಿ ಆಗುವುದಿಲ್ಲ. ವಿಷಯ ಲಕ್ಷ್ಯದೊಳಗೆ ಬರಲಿಲ್ಲ. ಯಾಕೆ ಅಂತಂದ್ರೆ ಹೇಳುವುದರೊಳಗೆ ಗೊಂದಲಾಯಿತು. ನೋಡ್ರಿ, ಎಲ್ಲಿ ಹಿಂಸೆಯ ತ್ಯಾಗ ಆಗ್ತಿದೆಯೋ ಅಲ್ಲಿ ಮುಂದೆ ಬರುವಂತಹ 4 ಪರಿಗ್ರಹಗಳದ್ದು ತ್ಯಾಗ ಆಗ್ತಿದೆ. ಹಿಂಸೆ ಏನಿದೆ ಇದು ಪಾಪದ ಮೂಲ ಇದೆ, ಅಲ್ಲಿಂದನೇ ಪಾಪ ಶುರು ಆಗ್ತಿದೆ. ಅಹಿಂಸೆ ಏನಿದೆ ಇದು ಧರ್ಮದ ಮೂಲ ಇದೆ, ಅಹಿಂಸೆಯಿಂದನ ಧರ್ಮದ ಆರಂಭ ಆಗ್ತಿದೆ. ಹೀಗೆ ಇದ್ರೂ ಕೂಡ ಬಾಹ್ಯ ಸಾಪೇಕ್ಷ, ಅರೇ ಶುದ್ಧಾತ್ಮನ ಅನುಭೂತಿ ರೂಪದ ಅಹಿಂಸಾ ಧರ್ಮ ಯಾರಲ್ಲೇ ಆರಂಭ ಆಗಿದೆಯೋ ಅವರ ತಮ್ಮ ಪುರುಷಾರ್ಥದಿಂದ ಮುಂದುವರಿತಾ ಕಟ್ಟ ಕಡೆಗೆ ಯಾವ ಬಾಹ್ಯ ಪರಿಗ್ರಹ, ಘೋರ ಪರಿಗ್ರಹದ ತ್ಯಾಗ ಮಾಡ್ತಾರೋ, ತ್ಯಾಗ ಮಾಡಿದ ನಂತರ ಅವರಿಗೆ ಸಂಜ್ವಲನ ಯೋಗ್ಯ ಶುಭರಾಗ ಬರ್ತಾ ಇದ್ರೂ ಕೂಡ ಅದು ಅಧರ್ಮ ಸಂಜ್ಞೆಗೆ ಒಳಪಡುವುದಿಲ್ಲ. ಯಾಕೆ ಅಂತಂದ್ರೆ ಈ ಘೋರ ಪರಿಗ್ರಹದ ತ್ಯಾಗ ಆಗಿ ಹೋಗಿದೆ. ನೋಡ್ರಿ, ಇನ್ನು ಇವು ಎರಡರದ್ದು ಮೇಳ ಹೇಗೆ ಕೂಡಿಸೋದ? ಇದು ಮೊದಲನೇದ್ದು ಇದೆ ಹಿಂಸಾ ರೂಪದ ಪಾಪ, ಕೊನೆಯದ್ದಿದೆ ಪರಿಗ್ರಹ ರೂಪದ ಪಾಪ. ಈ ಹಿಂಸಾ ರೂಪದ ಪಾಪ ಯಾವಾಗ ಹೊರಟೋಗ್ತಿದೆ ಅಂತಂದ್ರೆ ಶುದ್ಧಾತ್ಮನ ಅನುಭೂತಿ ಪ್ರತ್ಯಕ್ಷ ಯಾವಾಗ ಆಗ್ತಿದೆಯೋ ಆವಾಗ ಆ ಹಿಂಸಾ ರೂಪದ ಪಾಪ ಬಿಟ್ಟು ಹೋಗ್ತಿದೆ. ಆದ್ರೂ ಕೂಡ ಅವನು ಸಂಸಾರಿನ ಇದ್ದಾನೆ, ಅವನಿಗೆ ಬಂಧ ಆಗ್ತಾನೇ ಇದೆ. ಆದ್ರ ಅಂತರಂಗ ಪರಿಗ್ರಹಗಳನ್ನ ಬಿಡ್ತಾ ಅರೇ ಅಂತರಂಗ ಪರಿಗ್ರಹ ಏನದವ ಅವು ಹಿಂಸಾ ರೂಪದವ್ರೆ, ಬಾಹ್ಯ ಪರಿಗ್ರಹ ಏನದವ ಅವು ಪರಿಗ್ರಹ ರೂಪದವ್ರೆ. ಇನ್ನು ಆ ಬಾಹ್ಯ ಪರಿಗ್ರಹಗಳನ್ನ ಹಿಂಸೆಯ ತ್ಯಾಗ ಮಾಡ್ತಾ ಅರ್ಥಾತ್ ಕಷಾಯ ಚೌಕಡಿಗಳನ್ನ ಒಂದೊಂದಾಗಿ ಕತ್ತರಿಸಿ ಹಾಕ್ತಾ ಗುಣಸ್ಥಾನಗಳ ಮೆಟ್ಟಿಲುಗಳನ್ನ ಏರ್ತಾ ಹೋದಂಥ ಸಾಧಕ ಜೀವ ಯಾವಾಗ 7ನೇ ಗುಣಸ್ಥಾನ ಯೋಗ್ಯ ಬಾಹ್ಯ ಪರಿಗ್ರಹದ ತ್ಯಾಗ ಮಾಡ್ತಾನೋ ಅದರ ನಂತರ ಕೂಡ ಸಂಜ್ವಲನ ಕಷಾಯದ ಶ್ರೇಣ್ಯಾರೋಹಣೆ ಮಾಡಿದ ನಂತರ ಕೂಡ ಅವನಲ್ಲಿ ಆ ಯಾವ ಸೂಕ್ಷ್ಮ ಲೋಭ ಅಥವಾ ಸೂಕ್ಷ್ಮ ರಾಗ ರೂಪದ ಹಿಂಸೆ ಅವನದ ಆಗ್ತಾ ಇರ್ತಿದೆಯೋ ಅದರಿಂದ ಕೂಡ ಈ ಪರಿಗ್ರಹದ ತ್ಯಾಗ ಮಾಡಿರುವುದರಿಂದ ಅವನಿಗೆ ಸಂಸಾರದ ಬಂಧ ಆಗುವುದಿಲ್ಲ. ಬಹಳ ಅದ್ಭುತ ಮಾತಿದೆ. ಒಂದನ್ನ ಒಂದು ಯಾವ ಪ್ರಕಾರ ಪೋಷಣೆ ಮಾಡುತ್ತವೆ, ಯಾವುದು ಮೊದಲಿಂದ ಇದೆಯೋ ಆ ಅಹಿಂಸಾ ಧರ್ಮ, ಆ ಅಹಿಂಸಾ ಧರ್ಮ ಪೂರ್ಣತೆಗೆ ತಲುಪಬೇಕಾದ್ರೆ ಈ ಪರಿಗ್ರಹ ರೂಪದ ಪಾಪ ಏನಿದೆಯಲ್ಲ ಇದು ಸರ್ವಥಾ ಹೊರಟು ಹೋಗಬೇಕು. ಆರಂಭ ಆಗ್ತಿದೆ ಹಿಂಸೆಯ ತ್ಯಾಗದಿಂದ ಧರ್ಮದ ಆರಂಭ ಎಲ್ಲಿ? ಹಿಂಸೆಯ ತ್ಯಾಗದಿಂದ. ಹಿಂಸಾ ಯಾವುದು?
ಆತ್ಮನಲ್ಲೇ ಜ್ಞಾನದರ್ಶನ ಸ್ವಭಾವಿಯಾದಂಥ ಆತ್ಮನ ಪರಿಣಮನದಲ್ಲೇ ರಾಗಾದಿಗಳ ಉತ್ಪತ್ತಿಯಾಗುವುದೇನಿದೆ ಇದು ಹಿಂಸೆ ಇದೆ. ಹಾಗಾದ್ರೆ ರಾಗಾದಿಗಳ ಉತ್ಪತ್ತಿ ಆಗುವುದಕ್ಕೆ ಕಾರಣ ಯಾವುದಿದೆ? ಪರಪದಾರ್ಥದೊಳಗೆ ತನ್ನತನದ ಮನ್ನಣೆ. ರಾಗ ಉತ್ಪನ್ನ ಆಗಬೇಕಾದ್ರೆ ಮೊಟ್ಟ ಮೊದಲು ದೇಹದೊಳಗೆ ತನ್ನತನದ ಮನ್ನಣೆ ಬೇಕು. ಹಾಗಾದ್ರೆ ಆ ಪ್ರಕಾರದ ಮನ್ನಣೆ ಬಿಟ್ಟು ಹೋಯ್ತು. ಯಾವುದರಿಂದ ಬಿಟ್ಟು ಹೋಯ್ತು? ಜಿನಪ್ರಣೀತ ವಸ್ತುವಿನ ಸ್ವರೂಪದ ನಿರಂತರದ ಅಭ್ಯಾಸ. ದೇಹದೊಳಗ ತನ್ನತನದ ಮನ್ನಣೆ ರೂಪದ ಮಹಾಪಾಪ ಅಥವಾ ಹಿಂಸೆ ಯಾವಾಗ ಬಿಟ್ಟು ಹೋಯ್ತು? ಜಿನಪ್ರಣೀತ ವಸ್ತುವಿನ ಸ್ವರೂಪದ ನಿರಂತರದ ಅಭ್ಯಾಸದ ಫಲದಿಂದ. ಅರೆ ಆ ಅಭ್ಯಾಸಕನ ಭೇದ ಜ್ಞಾನ ಅಂತಾರ್ರಿ. ಭೇದ ಜ್ಞಾನ ಅಂದ್ರೆ ಏನ? ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಸ್ಪಷ್ಟ ಭಿನ್ನ ಇದೆ, ಸರ್ವಥಾ ಭಿನ್ನ ಇದೆ. ಯಾವುದೇ ಕಾರಣದಿಂದ ಒಂದು ವಸ್ತುವಿನ ಜೊತೆಗೆ ಇನ್ನೊಂದು ವಸ್ತುವಿನ ಏಕತೆ ಸಂಭವಿಸುವುದಿಲ್ಲ. ಇದನ್ನ ನಿರಂತರ ಜ್ಞಾನದೊಳಗೆ ಯಾವ ಅಭ್ಯಾಸ ಮಾಡ್ತಾನೋ, ಈ ವಾಕ್ಯದ್ದಲ್ಲ, ಆ ವಸ್ತು ಸ್ವರೂಪದ ಅವಲೋಕನೆ. ಯಾವ ಜೀವ ನಿರಂತರ ಆ ಪ್ರಕಾರ ಅವಲೋಕನೆ ಮಾಡ್ತಾನೆ, ಜ್ಞಾನದೊಳಗ ಆ ಪ್ರಕಾರ ತಿಳಿತಾ ಹೋಗ್ತಾನೆ, ಅದರ ಫಲಸ್ವರೂಪವಾಗಿ ಅವನಿಗೆ ಒಂದು ದಿವಸ ಇಂಥದ್ದ ಅಪೂರ್ವ ಸಮಯ ಬರ್ತಿದೆ. ಎಂಥದ್ದ ಅಂತಂದ್ರ ಯಾವ ಪರಪದಾರ್ಥದ ಜೊತೆಗೆ ಏಕತ್ವ ಸ್ವಲ್ಪ ಕೂಡ ಉಳಿಯೋದಿಲ್ಲ. ಸ್ವಭಾವದ ಜೊತೆಗೆ ಅರೆರೆ ಏಕತ್ವ ವಿಭಕ್ತ ಆತ್ಮನ ಜೊತೆಗೆ ಅನ್ಯದ ಜೊತೆಗಿರುವಂಥ ಏಕತ್ವ ಬಿಟ್ಟು ಹೋಯ್ತು. ಅರೆ ಏಕತ್ವ ವಿಭಕ್ತದ ಚರ್ಚೆ, ಇವು ಎರಡು ಶಬ್ದದ ಚರ್ಚೆ ಅನೇಕ ಬಾರಿ ನಾವು ಅನೇಕ ಜ್ಞಾನಿಗಳಿಂದ ಕೇಳಿದೇವ್ರಿ. ಇಲ್ಲಿ ನಾವು ಭಲೆ ಮಾಡಿರದಿದ್ರನು ಏನ ಏಕತ್ವ ವಿಭಕ್ತ ಆತ್ಮ ಹೇಗಿದ್ದಾನೆ? ಏಕತ್ವ ವಿಭಕ್ತ ಅದರದೆಲ್ಲ ಚರ್ಚಾ ನಾವು ಹೀಗೆ ಕೇಳಿದೆವು. ಪ್ರವಚನ ರತ್ನಾಕರದೊಳಗೂ ಕೂಡ ಆ ಸ್ವಾಮೀಜಿ ವ್ಯಾಖ್ಯಾ ಹೀಗೆ ಬರ್ತಿದೆ. ಹೇಗೆ? ತನ್ನ ಅನಂತ ಗುಣಗಳಲ್ಲಿ ಏಕ ಮತ್ತು ಸಮಸ್ತ ಪರದ್ರವ್ಯದಿಂದ ಭಿನ್ನ. ಹೌದೇನಿಲ್ರಿ? ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬೇಕಂದ್ರೆ ಇಲ್ಲಿ ಸಮಯಸಾರ ಸಂಪದ ಮೊದಲನೇ ಭಾಗ ತೆಗೆದು ಓದಬಹುದು, ತಮ್ಮ ಮನೆಯಲ್ಲೇ ಓದಬಹುದು. ಏನ? ಏಕತ್ವ ವಿಭಕ್ತದ ವ್ಯಾಖ್ಯಾ ಹೀಗೆ ಬಂದಿದೆ. ಯಾಕೆ? ತನ್ನ ಅನಂತ ಗುಣದಲ್ಲಿ ಏಕ. ಅರೆ ಅನಂತ ಗುಣಗಳ ಚುಂಬನ ಅಂತ ಹೇಳಿ ಟೀಕಾಕಾರರಲ್ಲಿ ಹೇಳ್ತಾರೆ. ಪ್ರತಿ ಸಮಯದ ಪರ್ಯಾಯ ತನ್ನ ಅನಂತ ಗುಣಗಳನ್ನು ಚುಂಬಿಸ್ತಿದೆ ಅಂತ ಹೇಳಿ ಚುಂಬನದ ಚಕ್ರ ನಿರ್ಮಾಣ ಮಾಡಿದಾರ್ರಿ ಅಮೃತ ಚಂದ್ರಾಚಾರ್ಯ ದೇವ. ಹಾಗಾದ್ರೆ ಅದರ ವ್ಯಾಖ್ಯಾ ಮಾಡುವಂಥ ಅನೇಕ ಜ್ಞಾನಿಗಳು ಕೂಡ ವ್ಯಾಖ್ಯಾ ಏನು ಮಾಡಿದರು? ಅನಂತ ಗುಣಗಳಲ್ಲಿ ಏಕ, ಸಮಸ್ತ ಪರದಿಂದ ಭಿನ್ನ. ಸರಿ ಇದೇನಿಲ್ರಿ? ವ್ಯಾಖ್ಯಾ ಸರಿ ಇದೇನಿಲ್ಲ. ಹಾಗಾದ್ರೆ ಸಮಯ ಸಾರದ ಆ ಗಾಥೆ ಎಂಬ ಸಮುದ್ರದೊಳಗೆ ಇಳಿದ ನಂತರ ನನಗೆ ಸಿಕ್ಕಿರುವಂಥ ಮಣಿರತ್ನ ಬೇರೆ ಇದೆ. ಯಾಕೆ ಅಂತಂದ್ರೆ ಅವ್ರಿಗೇನು ಸಿಕ್ಕಿತ್ತು ಅವ್ರು ಅದನ್ನ ತಗೊಂಡು ಬಂದ್ರಲ್ಲ, ಅಲ್ಲಿ ಬಿಟ್ಟು ಬಂದಿಲ್ಲ. ಹಾಗಾದ್ರೆ ನನಗೆ ಸಿಕ್ಕಿರುವಂಥ ಮಣಿ ಈಗ ಇಲ್ಲಿ ಏನ ಅಂತಂದ್ರ ಅನಾದಿ ಕಾಲದಿಂದ ಅನ್ಯದ ಜೊತೆಗಿರುವಂಥ ಏಕತ್ವ ಬಿಡುವುದರಿಂದ ಅವ ಅನ್ಯದಿಂದ ವಿಭಕ್ತ ಆಗಿ ಹೋದ. ಅನಾದಿ ಕಾಲದಿಂದ ಅನ್ಯದ ಜೊತೆಗಿರುವಂಥ ಏಕತ್ವವನ್ನ ಜಿನಪ್ರಣೀತ ಉಪದೇಶದ ಆಧಾರದಿಂದ ನಿರಂತರ ಅಭ್ಯಾಸ ಮಾಡಿ ಬಿಟ್ಟು ಕೊಡುವುದರಿಂದ ಅನಂತ 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 ಪರಪದಾರ್ಥಗಳ ಜೊತೆಗೆ ನಿರಂತರ ಏಕತ್ವ ಇರ್ತರಿ. ಹೌದೇನಲ್ರಿ? ಆ ಏಕತ್ವವನ್ನು ಅವ ಬಿಟ್ಟು ಕೊಡುವುದರಿಂದ ಅದು ಹೇಗೆ ಬಿಟ್ಟ ಕಾರಣ ಹೇಳಿತ. ಜಿನಪ್ರಣೀತ ಶಾಸನದ ಅಭ್ಯಾಸ ನಿರಂತರ ಮಾಡುವುದರ ಫಲಸ್ವರೂಪವಾಗಿ ಪರದ ಜೊತೆಗಿರುವಂಥ ಅನಾದಿಕಾಲೀನ ಏಕತ್ವ ಬಿಟ್ಟು ಹೋಯ್ತರೆ. ಅದರಿಂದ ಆ ಏಕತ್ವ ಬಿಟ್ಟು ಹೋಗಿ ಏನಾಯ್ತು? ಅನಂತ ಕಾಲದವರೆಗೆ ವಿಭಕ್ತ ಆದ. ಅನಂತ ಕಾಲದವರೆಗೆ ವಿಭಕ್ತಾಗಿ ಹೋದ.
ಅವನದ್ದು ಯಾವುದರ ಜೊತೆಗೇನು ಯಾವುದೇ ಪ್ರಕಾರದ ಯಾವುದೇ ಕಾಲದೊಳಗೆ ಸಂಬಂಧ ಬರುವುದಿಲ್ಲ. ಅದನ್ನೇ ವಿಶಾಪಹಾರದೊಳಗೆ ಧನಂಜಯ ಕವಿ ಏನ್ ಹೇಳಿದ, ನಾಭಿಸುತ ಭರತ ಪಿತ ಅಂತ ಹೇಳಿ. ಚಂದ್ರ ನಿನ್ನ ಅವಜ್ಞೆ ಮಾಡ್ತಾರ ಪ್ರಭು. ಏನು ಹೇಳ್ತಾ ಇದ್ದಾನೆ? ಜನರ ತಕರಾರು ಹೇಳ್ತಾ ಇಲ್ಲ, ಆದ್ರೆ ಏನು ಹೇಳ್ತಾ ಇದ್ದಾನೆ? ಅರೆ, ನೀನು ನಾಭಿಸುತ ಅಲ್ಲ, ನೀನು ಭರತ ಪಿತ ಅಲ್ಲ. ಆದಿದೇವ ನಾಭಿಸುತ ಹೌದು ಅಥವಾ ಅಲ್ರಿ? ಆದಿದೇವ ನಾಭಿರಾಜರ ಪುತ್ರ ಹೌದು ಅಥವಾ ಇಲ್ಲ? ಭರತ್ ಚಕ್ರವರ್ತಿಯ ಪಿತಾ ಹೌದು ಅಥವಾ ಅಲ್ಲ? ಅರೆ, ಅಲ್ಲನ್ಲಿಕ್ಕೆ ಧೈರ್ಯ ಬೇಕ್ರಿ, ಹ್ಞೂ ಅನ್ಲಿಕ್ಕೆ ಏನ್ ಧೈರ್ಯ ಬೇಕಾಗಿಲ್ಲ. ಆದಿದೇವ, ಅರೆ ದೇವನ ಜನ್ಮನ ಆಗೋದಿಲ್ಲ ಅಂದ್ಮೇಲೆ ನಾಭಿಸುತೆಯಾಗಿ ಹೇಳ್ತೇವೆ ನೀವು. ದೇವನಿಗೆ ಮಕ್ಕಳು ಇರೋದೇ ಇಲ್ಲ ಅಂದ್ಮೇಲೆ ಭರತ ಪಿತಾಯಾಗಿ ಹೇಳ್ತೇವೆ. ವಿಭಕ್ತ, ಇದರ ಸಲುವಾಗಿ ಆ ಪ್ರಶ್ನೆ ಆಗೋದು. ಯಾವುದರ ಜೊತೆಗೇನೋ ಯಾರ ಜೊತೆಗೇನೋ ಬೇಕಾದಂತ ಇರಲಿ, ಪುಣ್ಯಶಾಲಿ ಇರಲಿ, ಧರ್ಮಾತ್ಮ ಇರಲಿ, ಯಾವುದರ ಜೊತೆಗೇನೋ ಯಾರ ಜೊತೆಗೇನೋ ಯಾವುದೇ ಕಾರಣದಿಂದ ಯಾವುದೇ ಕಾಲದೊಳಗೆ ಸಂಬಂಧ ಬರುವುದಿಲ್ಲ. ಹಾಗೆ ವಿಭಕ್ತ ಆಗಿ ಹೋದು ಅದು ಆತ್ಮನನ್ನು ತಿಳಿಯುವ ರೀತಿ ಇದೆ ಅಂದ್ರೆ, ಅಥವಾ ಆತ್ಮ ನಿಜವಾಗಿ ಹಾಗಿದ್ದಾನೆ. ಪರದ ಜೊತೆಗಿನ ಏಕತ್ವವನ್ನ ಈ ಭವದೊಳಗ ಇಂಥ ಶುಭ ಸನ್ನಿವೇಶದೊಳಗ ಜಿನಪ್ರಣೀತ ಶಾಸನ ಏನು ಹೇಳ್ತಾ ಇದೆ? ಪ್ರತಿಯೊಂದು ವಸ್ತು ನಿವೃತ್ತ ರೂಪ ಇದೆ, ತ್ಯಾಗ ರೂಪ ಇದೆ. ಇನ್ನೊಂದನ್ನು ಗ್ರಹಣ ಮಾಡೇ ಇಲ್ಲ. ಶುಭ ಶಬ್ದ ಅಶುಭ ಶಬ್ದ, ಅರೇ ಯಾರ ಮಾನ ಅಪಮಾನ ಯಾರೇನು ಮಾಡೋ ಸಾಧ್ಯ ಇದೆ? ಯಾರ ಅಪರಾಧವನ್ನ ಯಾರು ಕ್ಷಮಿಸುವ ಸಾಧ್ಯತೆ ಇದೆ? ಯಾರು ಇನ್ನೊಬ್ಬರ ಕುರಿತಾಗಿ ಅಪರಾಧ ಮಾಡೋದನ್ನ ಸಾಧ್ಯ ಇಲ್ರಿ. ಇನ್ನು ಕ್ಷಮಿಸುವ ಮಾತನ್ನಂತಾರ್ರಿ. ಅಪರಾಧ ಇನ್ನೊಬ್ಬರ ಕುರಿತಾಗಿ ಮಾಡಲೇ ಇಲ್ಲ. ನಾನು ಅನಂತ ಕಾಲದಿಂದ ಅಪರಾಧ ಮಾಡಿದ್ದೇನೆ, ಆದ್ರೆ ನನ್ನ ಆತ್ಮನ ಕುರಿತಾಗಿ ಮಾಡಿದ್ದೇನೆ. ಇನ್ನೊಬ್ಬರ ಕುರಿತಾಗಿ ಯಾವ ಜೀವ ಅಪರಾಧ ಮಾಡಲಿಲ್ಲ ಅಂದಮೇಲೆ ಇನ್ನೊಬ್ಬರ ಕಡೆಗೆ ಕ್ಷಮೆ ಯಾಚನೆ ಮಾಡುವ ಅವಶ್ಯಕತೆ ಇಲ್ಲ. ಅರೆ, ತನ್ನ ಸುಖದ ನಿಧಾನನನ್ನ ಅಲ್ಲಗಳೆದು ಎಲ್ಲಿ ಸುಖ ಇಲ್ಲವೇ ಇಲ್ಲ, ಸುಖ ನಾಮದು ಗುಣ ಕೂಡ ಇಲ್ಲ ಅಂಥ ಪುದ್ಗಲ ಅಚೇತನದೊಳಗ ಲುಬ್ಧ ಆಗೋದ ಇದು ಪ್ರತಿ ಸಮಯದ ಪರ್ಯಾಯನ ಅಪರಾಧ ಇದೆ. ಈ ಅಪರಾಧಕ್ಕೆ ಕ್ಷಮೆ ಇಲ್ಲವೇ ಇಲ್ಲ. ಕ್ಷಮೆ ಅನ್ಯಂತೂ ಯಾರು ಮಾಡೋ ಸಾಧ್ಯ ಇಲ್ಲ, ಮತ್ತು ಆ ಶುದ್ಧಾತ್ಮನು ಕ್ಷಮೆ ಮಾಡುವ ಸ್ಥಿತಿಯೊಳಗೆ ಇಲ್ಲ. ಹಾಗಾದರೆ ಇದು ಅಪರಾಧವನ್ನು ಬಿಟ್ಟ ಅವನ ತನ್ನ ನಿಜ ಸ್ವಭಾವದ ಅಥವಾ ತನ್ನ ನಿಜ ವೈಭವದ, ಅರೆ ಪರ್ಯಾಯದ ವೈಭವ ಇದೆ ರೀ, ಅದ ದ್ರವ್ಯದಲ್ವೇ ಅಲ್ಲ. ಯಾವ ನಿಧಿ ಇದೆಯಲ್ಲ, ಚೈತನ್ಯ ನಿಧಿ, ನಿರಾಕುಲ ಶಾಂತಿಯ ನಿಧಿ, ಅತೀಂದ್ರಿಯ ಆನಂದದ ಸಾಗರ ಯಾರ್ದದ? ದ್ರವ್ಯದನ್ನು ಪರ್ಯಾಯ ಇದ್ದರೆ ದ್ರವ್ಯಕ್ಕೇನೂ ಉಪಯೋಗ ಇಲ್ಲ. ಹಾಗಾದ್ರೆ ತನ್ನ ನಿಧಿಯನ್ನ ತಾನ ಕಾಲಲಬ್ಧಿ ಪಡೆದು ಯಾವಾಗ ಗುರುತಿಸ್ತಿದೆಯೋ ಪರ್ಯಾಯ, ಆವಾಗ ಆ ಪರ್ಯಾಯ ಸ್ವಯಂ ಅಪರಾಧ ರಹಿತ ಆಗಿ ಹೋಗ್ತಿದೆ, ಅಪರಾಧದಿಂದ ಮುಕ್ತ ಆಗಿ ಹೋಗ್ತಿದೆ. ವಸ್ತು ವ್ಯವಸ್ಥೆ ಬಹಳ ಅದ್ಭುತ ಇದೆ ರೀ. ನಾಟಕ ಏನೂ ನಡೆಯುವುದಿಲ್ಲ ಅಲ್ಲಿ. ಯಾವ ಪ್ರಾಯಶ್ಚಿತ್ತದ ನಾಟಕ ನಡೆಯೋದಿಲ್ರಿ. ವಿಷಕುಂಭ ಅಂದರು ಸೂಕ್ಷ್ಮ, ಅದನ್ನ ತಾವೇ ಹೇಳೋದ್ರಿ. ಭಗವಂತರ ಧರ್ಮ ಸೂಕ್ಷ್ಮ ಇದೆ. ಇವು ಯಾವ ನಾಟಕ ನಡೆಯುವುದಿಲ್ಲ. ಮಡಿ ಮೈಲಿಗೆ ಹಾರೋದ, ಜಿಗಿಯೋದ, ಅತ್ಯಾಗ ಮಾಡಿದೆನು, ಇತ್ಯಾಗ ಮಾಡಿದೆನು. ಅರೇ, ನಿನ್ನ ಸ್ವರೂಪ ಅನಂತ ಕಾಲದೊಳಗೆ ತ್ಯಾಗ ರೂಪನೇ. ನಾನು ತ್ಯಾಗ ಮಾಡಿದ್ದೇನೆ ಅನ್ನುವ ವಿಕಲ್ಪ ಆ ತ್ಯಾಗ ಮೂರ್ತಿ ಆತ್ಮನಿಗೆ ಕಲಂಕ ಇದೆ. ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ. ಅದಕ್ಕೆ ನೋಡ್ರಿ, ಅತ್ಯಂತ ಮನೋಮನ ಖಾತ್ರಿ ಆಗ್ತಿದೆ ತಮ್ಮ ಜೀವನದ ಮೇಲಿಂದನ ದೀಪಚಂದರ ಮಾತು. ಅದೆಷ್ಟೋ ಮನುಷ್ಯರು ಉಪದೇಶಕ್ಕೆ ಯೋಗ್ಯವೇ ಇಲ್ಲ ಅಂಥೇಳಿ ಹೇಳಿದ್ರಲ್ಲ. ಅರೆ, ಇದುವರೆಗೆ ನಾನರಿ ಅದೆಷ್ಟೋ ಮನುಷ್ಯರು ತಗೊಂಡು ಏನು ಮಾಡೋದಿದೆ?
ಒಂದರದ್ದು ಇನ್ನೊಂದರ ಜೊತೆಗೆ ಸಂಬಂಧ ಏನಿದೆ ರೀ? ಈಗ ನಾವು ತಾವು ಈ ಒಂದು ಆಕಾಶದ ಪ್ರದೇಶದೊಳಗೆ ಈ ಒಂದು ಜಡ ಹಾಲ್ ಒಳಗೆ ಕೂತು ಇದ್ದೇವ್ರಿ. ಎಲ್ರಿಗೂ ನಿಮಗೂ ಅಲ್ಲಿ ನಿಮ್ಮ ಎದುರಿಗಿರುವಂಥ ಜನವಾಣಿಯ ಆಶ್ರಯ, ನನಗೂ ನನ್ನ ಎದುರಿಗಿರುವಂಥ ಜನವಾಣಿಯ ಆಶ್ರಯ ಇರುವಾಗ ಕೂಡ ನನ್ನ ಜ್ಞಾನ ತನ್ನ ಸಾಮರ್ಥ್ಯದ ಮೇರೆಗೆ ಆ ಜನವಾಣಿಯ ಶಬ್ದದ ಮರ್ಮವನ್ನು ತನ್ನಲ್ಲೇ ತಿಳಿತಾ ಇದೆ. ತಮ್ಮಗಳ ಜ್ಞಾನ ತಮ್ಮ ತಮ್ಮ ಜ್ಞಾನ ಸಾಮರ್ಥ್ಯದ ಅನುಸಾರ ಈಗ ಆ ಶಬ್ದದಲ್ಲಿರುವಂಥ ಮರ್ಮವನ್ನು ಕೇಳಿ ಬರೋದು ಅಥವಾ ಕಂಡು ಬರೋದು, ಶಬ್ದದ ಮರ್ಮವನ್ನ ತಮ್ಮ ತಮ್ಮ ಜ್ಞಾನ ತಮ್ಮ ತಮ್ಮ ಆತ್ಮ ಪ್ರದೇಶದ ಉಲ್ಲಂಘನೆ ಮಾಡದ್ದನ್ನ ತಿಳಿತಾ ಇದೆ. ಅರೆ, ಈ ವ್ಯವಸ್ಥೆಯನ್ನ ಯಾವ ಜೀವ ತಿಳಿತಾನಲ್ಲ ಆ ಜೀವ ಪ್ರಚಾರ ಪ್ರಸಾರ ಅನ್ನೋ ಶಬ್ದನ ಬರುವುದಿಲ್ರಿ ಅವನಿಗೆ. ಎಲ್ಲಿ ಪ್ರಚಾರ? ಯಾರು ಮಾಡೋರು ಪ್ರಸಾರ? ಸರ್ವಜ್ಞ ಪ್ರಭು ಮಾಡಲಿಲ್ಲ ಪ್ರಸಾರ. ಅರೆ, ಆಗೋ ಸಾಧ್ಯ ಇಲ್ಲ. ನನ್ನ ಆತ್ಮನ ಕಾರ್ಯ ನನ್ನ ಜ್ಞಾನದ ಪರಿಣಾಮದಿಂದ ನನ್ನಲ್ಲೇ ಉದಿಸಿ ಬರುವಂಥ ಭಾವಕ್ಕೆ ಸೀಮಿತ ಇದೆ. ಅದು ಹೊರಗೆ ಬರೋದನ್ನೇ ಇಲ್ಲ, ಇನ್ನೊಂದರ ಗ್ರಹಣ ಮಾಡೋದನ್ನೇ ಇಲ್ಲ. ವಸ್ತು ವ್ಯವಸ್ಥೆಯನ್ನು ಯಾರು ನಂಬಿದರೋ ಅವರು ಈ ವ್ಯರ್ಥ ಚೇಷ್ಟೆ ಮಾಡೋ ಸಾಧ್ಯ ಇಲ್ಲ, ಸಂಕಲ್ಪ ಮಾಡೋ ಸಾಧ್ಯ ಇಲ್ಲ, ನಿಯಮ ತಗೊಳ್ಳೋ ಸಾಧ್ಯ ಇಲ್ಲ. ಉಸಿರು ಇರುವವರೆಗೆ ಅಥವಾ ದೇಹದ ಕೊನೆಯ ಬಿಂದು ರಕ್ತ ಇರುವವರೆಗೆ ಜನವಾಣಿಯ ಪ್ರಚಾರ ಮಾಡ್ತೇನೆ. ಎಲ್ಲಿ ಮಾಡ್ತೀವಿ ಪ್ರಚಾರ? ವ್ಯವಹಾರ ಇಲ್ಲವೇ ಇಲ್ಲ ಅನ್ನೋ ಮಾತು ಹೇಳ್ತಾ ಇಲ್ಲ. ಆದ್ರೆ ವ್ಯವಹಾರದ ಕಡೆ ಒಂದು ಸಮಯದೊಳಗಿನ ಒಂದು ಅಂಶ ಕೂಡ ಲಕ್ಷ್ಯ ಹೋಯ್ತು ಅಂತಂದ್ರೆ ಅಷ್ಟು ನಿಶ್ಚಯದೊಳಗಿನ ಒಂದು ಅಂಶ ಕಮ್ಮಿ ಆಗ್ತಿದೆ, ಅಷ್ಟು ಹಾನಿ ಆಗ್ತಿದೆ. ತಮ್ಗೇನ್ ಬೇಕೋ ಅದ ತಾವು ತಿಳ್ಕೊಳ್ಳೋದಿದೆ. ಅನಂತ ತೀರ್ಥಂಕರರ ಧರ್ಮಾತ್ಮರ ಸಂಯೋಗದೊಳಗೆ ಹೋಗಿ ಕೂಡ ನಾವು ನಮ್ಗೇನ್ ಬೇಕು ಅದ ತಿಳಿದಿದ್ದೇವ್ರಿ. ಈಗ ಯಾರು ಹೇಳೋದು ಬೇಕಾಗಿಲ್ಲ, ನಮಗೇನು ಬೇಕು ಅದನ್ನ ತಿಳಿದಿದ್ದೇವ್ರಿ ಅಂಥೇಳಿ ಅನಂತ ಅನಂತ ಧರ್ಮಾತ್ಮರ ನಮ್ಮ ಎದುರಿಗೆ ಪ್ರತ್ಯಕ್ಷ ಚಮತ್ಕಾರ ಮಾಡಿ ಹೊರಟು ಹೋದ್ರಿ. ಏನ್ ಚಮತ್ಕಾರ ಮಾಡಿದ್ರ? ದೇಹ ಸಹಿತ 500 ಧನುಷ್ಯ ಎತ್ತರದ ದೇಹ ಸಹಿತ 20,000 ಅಡಿ ಮೇಲೆ ಹೋದರ್ರಿ. ಅದನ್ನ ಇಂಥ ಕಣ್ಣುಗಳಿಂದ ನೋಡಿದೇವ್ರಿ. ಆದ್ರೂ ಮತ್ತೆ ನಮಗೆ ಇದೇ ಬೇಕಾಯ್ತು, ಇಲ್ಲೇ ಉಳಿದೇವ್ರಿ. ನಾಟಕ ಸೋಗು, ಬರೇ ಧರ್ಮದ ಸೋಗ ಬೇಕಾಗಿದೆ ನಮಗ್ರಿ. ಗೌರನ್ನವರು ನಿಜವಾಗಿ ತಾವು ಕತ್ತಲ್ಲಾಡಿಸಿದ ಮೇಲೆ ನನಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಅನ್ಸೋದು. ಸೋಗ ಬೇಕಾಗಿದೆ ರೀ ನಮಗ ಧರ್ಮ ಬೇಕಾಗಿಲ್ಲ. ಈ ಸಮಯದಲ್ಲಿ ಒಳಗೆ ಕೇಳಿ ನೋಡೋದು ಪ್ರಾಮಾಣಿಕ ಹೃದಯದಿಂದ ಭಗವಂತರ ಪ್ರತಿಕೃತಿಯನ್ರಿ ಅಥವಾ ಚಿತ್ರ ಭಾವಚಿತ್ರ ಎದುರಿಗಿದೆ. ಅವರ ವಾಣಿ ಎದುರಿಗೆ ಪೀಠದ ಮೇಲೆ ಆಸೀನ ಇದೆ. ತಾವು ಸಂಸಾರದ ಕಾರ್ಯದಿಂದ ಶರೀರದ ಮಮತೆಯಿಂದ ನಿವೃತ್ತಿ ತಗೊಂಡು ಇಲ್ಲಿ ಕೂತಿರುವ ಎಳೆದೊಳಗೆ ಪ್ರಾಮಾಣಿಕವಾಗಿ ನೋಡೋದ ಧರ್ಮದ ಸೋಗ ಬೇಕಾಗಿದೆಯೋ ಅಥವಾ ಧರ್ಮ ನಿಜವಾಗಿ ಬೇಕಾಗಿದೆ? ಪ್ರಶ್ನೆ ಅಲ್ಲ, ಉತ್ತರ ಬೇಕಿಲ್ಲ. ಆದ್ರೆ ಈ ಸೋಗಿನ ಫಲ ಏನ್ರಿ? ಹೌದು, ಎಲ್ಲಾ ಜ್ಞಾನಿಗಳು ಹೇಳಿರ್ರಿ, ಜಗತ್ತಿನ ದ್ವಂದ್ವ ಒಂದು ಬಂದೆಲ್ಲ. ದ್ವಂದ್ವ ಏನಿದೆ ಅದು ಬಂದ ಇದೆ. ದ್ವಂದ್ವ ಅರ್ಥಾತ್ ಎರಡು ಬಂದು, ದ್ವಂದ್ವ ಎರಡು ಬಂತು ಅಂತಂದ್ರೆ ಅಲ್ಲಿ ಬಂದ ಇದೆ ರೀ, ಪಾಶ ಇದೆ. ಅರೆ, ಜ್ಞಾನಿಗಳ ರೀತಿ ಬೇರೆ ಇತ್ತರೆ. ಅರೆ, ಯಾವ ಕಾಲಕ್ಕೆ ಕೂಡ ಸಮಸ್ತ ಜ್ಞಾನಿ, ಯಾವುದೇ ಜ್ಞಾನಿ ಹೇಳೋದು, ವಸ್ತು ಸ್ವರೂಪವನ್ನು ನಂಬಿರುವಂಥ ಜ್ಞಾನಿ ಹೇಳೋದು, ಒಂದು ದ್ರವ್ಯದ ಇನ್ನೊಂದು ದ್ರವ್ಯದೊಳಗ ನಿತಾಂತ ತ್ರಿಕಾಲ ತ್ಯಾಗ ಇದೆ ಅಂಥೇಳಿ ಇಷ್ಟೋಪದೇಶದೊಳಗೆ ಹೇಳಿದರು. ನಾನು ತಿಳಿಸಿಕೊಡ್ತೇನೆ ಈ ಜೀವಕ್ಕೆ, ನಾನು ಈ ಗುರುವಿನ ಮೂಲಕ ತಗೊಳ್ತೇನೆ. ಇವು ಎರಡೂ ಏನದವು, ಅವು ಉನ್ಮತ್ತ ಚೇಷ್ಟೆ ಅದಾವ. ಅರೆ, ತಿಳ್ಕೊಳ್ಳೋದು ಭಾಷ್ಯದೊಳಗೂ ಗುರುವಿನ ಅವಲಂಬನೆ ಮಾಡಿದ್ದೇ ಇದೆ. ಅದರ ಅಂತರಂಗದೊಳಗ ಆ ಗುರುಗಳ ಮೂಲಕ ಉಪದೇಶದಿಂದ ಹರಿದು ಬರುವಂತಹ ಯಾವ ಪ್ರಕಾಶ ಕಿರಣ ಇದಾವೆಯೋ ಆ ಪ್ರಕಾಶದ ಮೂಲಕ ಆ ಶುದ್ಧಾತ್ಮನ ಗ್ರಹಣ ಮಾಡೋದಿದೆ.
ಶಬ್ದದೊಳಗೆ ಏನೂ ಇಲ್ಲ. ಶಬ್ದಾದಿಗಳಿಂ ಮೋಕ್ಷ ಮಾರ್ಗ ಮಕ್ಕುಮಿ ಜಗದೋಳು. ಶಬ್ದ ಎಷ್ಟದವು? 26 ಕೋಟಿ ಅರ್ಥ ಹೇಳ್ತಾರ್ರಿ. ಚಂದ್ರ ಸಾಗರ ವರ್ಣಿ ಮುನಿಪತಿ ಗಣಧರ ಪೇಳ್ದಂ ವಿನುತಿಪ್ಪತ್ತಾರು ಕೋಟಿ ಪದದ ಅರ್ಥಗಳಿಂ. ಮುನಿಪತಿ ಗಣಧರ ಪೇಳ್ದಂ ಅವರು ಹೇಳಿದ್ದಾರೆ ಈ ಮಾತು. ಮುನಿಪತಿ, ಮುನಿಗಳ ಅಧಿಪತಿ, ನಾಯಕ ಯಾವ ಗಣಧರ ಇದ್ರಲ್ಲ ಅವರು ಹೇಳಿರುವಂಥ ಒಂದೊಂದು ಪದದ 26 ಕೋಟಿ ಅರ್ಥ ಏನದವು ಅವುಗಳನ್ನ ಈ ಜನಮಾತ್ಮ ಹೇಳೋ ಸಾಧ್ಯ ಇದೆಯೇನ? ಮುನಿಪತಿ ಗಣಧರ ಹೇಳಿರುವ ಮಾತ ಈ ಜನಮಾತ್ಮ ಹೇಳೋ ಸಾಧ್ಯ ಇದೇನು? ಜನಮಾತ್ಮ ಅಂದ್ರೆ ಏನು? ಇನ್ನೂ ಜನ್ಮ ಧಾರಣ ಮಾಡಾಮದ ನಾವು. ಗಣಧರ ಹೇಗಿದ್ರ ಅವರ ಜನ್ಮರಹಿತ ಇದ್ದಾರೆ. ಜನಮಾತ್ಮ ಇದೆ, ಜನಮಾತ್ಮ ಇನ್ನೂ ಜನ್ಮ ಧಾರಣ ಮಾಡುವಂತ ಅದನ್ನ ಅರ್ಥಾತ್ ಆ ಪ್ರಕಾರದ ಭಾವ ಇನ್ನೂ ಅವನಲ್ಲಿ ವಿದ್ಯಮಾನದವು. ತಮ್ಮದು ತಾವು ಸ್ವೀಕಾರವೇ. ಅವರು ಅದಕ್ಕೆ ಕೊನೆಗೆ ಹೇಳಿದ್ರು, ಆರೊಬ್ಬರೋದಲವರಿಗೆ ಮೂರೇ ಭವ. ಅದೇ ಭವದಿಂದ ಅಂತ ಹೇಳಿ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಯಾರು ಓದಿದಾರೋ ಬಿಡ್ತಾರೋ ಅದರದ ಸರ್ವೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದರ ತನ್ನ ಮಾತು ಹೇಳ್ತಾ ಇದ್ದಾರೆ. ನನಗೆ ಈ ಭವ್ಯಾಮೃತದ ಆಧಾರದಿಂದ ಏನಾಗ್ತಿದೆ? ಮೂರೇ ಭವ. ಆರೊಬ್ಬರೋದಲವರಿಗೆ ಮೂರೇ ಭವ, ತಡೆದರೆ 8 ಭವದೊಳ ಮೋಕ್ಷ. ಇಷ್ಟು ವಿಶ್ವಾಸ ರೀ. ನಮಗೆ ಯಾವುದರ ಮೇಲೆ ವಿಶ್ವಾಸ? ನಾ ಬರ್ತೇನೆ, ನಾ ಮಾಡ್ತೇನೆ ಅನ್ನೋದು ಪರಪದಾರ್ಥದೊಳಗ ಕಾರ್ಯ. ನಾ ಮಾಡ್ತೇನೆ, ನೀವು ಹೇಳ್ತಾ ಇದ್ದೀರಲ್ಲ ನಾ ಬರ್ತೇನೆ, ನಿಶ್ಚಿತವಾಗಿ ಬರ್ತೇನೆ. ಅರೇ ಎಲ್ಲಿ ಸಾಧ್ಯ ಇದೆ? ಅದ ತಮ್ಮ ಕೈಯೊಳಗೆ ಎಲ್ಲಿದೆ ಅಂಥೇಳಿ ಸಂಸಾರದ ಒಂದು ಮುಖ್ಯ ಲಕ್ಷಣ ಇದೆ. ಯಾವುದು ಆಗತಿದೆಯೋ ಸ್ವಯಮೇವ ಜಗತ್ತಿನೊಳಗ ಕಾರ್ಯ, ಅದನ್ನು ಈ ಮೂಢ ಜೀವ ನಾನು ಮಾಡಿದನ ಅನ್ನೋ ಭಾವದಿಂದ ಕುಕ್ಕರ್ಷ ಹೋಗ್ತಾ ಇದ್ದಾನೆ. ನಾನು ಜ್ಞಾತ ಅನ್ನೋ ಭಾವೆಲ್ಲ ದಬ್ಬಿ ಹೋಗ್ತಾ ಇದೆಯಲ್ಲ, ಅಲ್ಲಿ ನಷ್ಟ ಭ್ರಷ್ಟಾಗಿ ಹೋಗ್ತಾ ಇದೆ. ನಮಗೆ ಮಾಡೋದ್ರೊಳಗೆ ರುಚಿ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಓದ್ರಿ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ. ಅರೆ ಯಾವುದು ಪರಿಪೂರ್ಣ ಇದೆ ಅದು ಶೂನ್ಯನೇ ಇರೋದು ಪರದ್ರವ್ಯದಿಂದ. ತನ್ನಲ್ಲೇ ತಾನು ಯಾವ ಪರಿಪೂರ್ಣ ಅದನೋ ಅವ ಪರದ್ರವ್ಯದ ಕಡೆಗೆ ನೋಡೋದು ಸಾಧ್ಯ ಇಲ್ಲ. ಅರೆ ನೋಡಲೇ ಇಲ್ಲ. ಮಹಾಮುನಿ ನೋಡೋದಿಲ್ಲ, ಸಮ್ಯಕ್ ದೃಷ್ಟಿ ತಿರಿಯಂಚ ನೋಡುವುದಿಲ್ಲ. ತಿರಿಯಂಚರಿ ಪರಪದಾರ್ಥದ ಕಡೆಗೆ ನೋಡುವಂಥ ಏನದನಲ್ಲ ಅವ ನಿಜವಾಗಿನ ಬಹಳ ಹೀನದ. ಸುಖದ ಅಭಿಲಾಷೆ ಎಂದರೆ ನೋಡೋದಂತಂದ್ರೆ ಸಹಜ ನೋಡುವ ಮಾತು ಬೇರೆ. ಸುಖದ ಅಭಿಲಾಷೆಯಿಂದ ದುಃಖದ ಕಾರಣ ಅಂತ ಹೇಳಿ ನೋಡೋದು ಪರವನ್ನು, ದುಃಖದ ಕಾರಣ ಅಂತ ಹೇಳಿ ನೋಡೋದು ಅಥವಾ ಇನ್ನೊಂದು ಪರವನ್ನು ಸುಖದ ಅಭಿಲಾಷೆಯಿಂದ ನೋಡೋದು. ಇದರಷ್ಟು ಹೀನತೆ ಇನ್ನೊಂದು ಯಾವುದೂ ಇಲ್ಲ ಜೀವದ ಸಲುವಾಗಿ. ಯಾಕೆ ಹೀನ ಯಾಕೆ ಅಂತಂದ್ರ ಒಂದಂತೂ ತಾನು ಪರಿಪೂರ್ಣ ಇದ್ದಾನೆ, ಇನ್ನೊಂದಂತೂ ಆ ಯಾವುದರ ಕಡೆ ನೋಡ್ತಾ ಇದೆಯಲ್ಲ ಅದು ಇವನಿಗೆ ಸುಖ ದುಃಖವನ್ನು ಪ್ರದಾನ ಮಾಡುವಲ್ಲಿ ನಿತಾಂತ ಅಸಮರ್ಥ ಇದೆ. ಸುಖವನ್ನು ಸುಖದ ಅಭಿಲಾಷೆಯಿಂದ ನೋಡಿದರೆ ಅದರಿಂದ ಸುಖ ಬರುವುದೇ. ಇದುವೇ ದುಃಖದ ಕಾರಣ ಅಂಥೇಳಿ ನೋಡಿದರೆ ಅದರಿಂದ ದುಃಖ ಬರ್ತಾನೇ ಇಲ್ಲ. ಹೀಗಾಗಿ ಇವು ಎರಡೂ ಕಡೆಯಿಂದ ಏನದನ್ನು ತನ್ನ ಪರಿಪೂರ್ಣತೆಯನ್ನು ತಿಳಿತಾ ಇಲ್ಲ ಮತ್ತು ಅದ ತನ್ನ ದುಃಖದ ಕಾರಣ ಇಲ್ಲದೆ ಇರುವಳೆದೊಳಗೆ ದುಃಖದ ಕಾರಣ ಅಂತ ಇದ್ದಾನೆ. ಸುಖ ಕೊಡುವ ಸಾಮರ್ಥ್ಯ ಅದರಲ್ಲಿ ಇಲ್ಲದೆ ಇರುವಳೆದೊಳಗೆ ಅದರಿಂದ ಸುಖ ಆಗ್ತಿದೆ ಅಂಥೇಳಿ ಮನ್ನಿಸ್ತಾ ಇದ್ದಾನೆ. ಇದು ಹೀನತೆ ಇದೆ ರೀ. ಅದಕ್ಕೆ ಹೇಳಿತು ಮರಣಕ್ಕೇನು ಅಭ್ಯಂತರ ಇಲ್ಲ ನಮಗೆ. ಅರೆ ಅನಂತ ಬಾರಿ ಸತ್ತದ ಮಾತು ಬೇರೆ ಇದೆ ರೀ. ಒಂದೊಂದು ಉಸಿರಿನೊಳಗೆ 18 ಬಾರಿ ಸತ್ತದ ಮಾತು ಬೇರೆ ಇದೆ. ಆದರೆ ಇಂಥ ಪವಿತ್ರ ಜನ್ವಾಣಿಯನ್ನು ಪಡೆದ ನಂತರ ನಾವು ಅಮರತ್ವದ ಜೊತೆಗೆ ಸಾಯುವುದಿದೆ.
ಜೀವತ್ವದ ಆಧಾರದಿಂದ ಜೀವಿಸೋದಿದೆ. ಇದೆಲ್ಲದ ನಡೆಯುವುದಿಲ್ಲ, ಇದೆಲ್ಲದ ನಡೆಯುವುದಿಲ್ಲ. ಇಲ್ಲ. ಶಬ್ದ ಏನಿದೆ, ವಚನ ಏನಿದೆ, ವಚನ ಏನಿದೆ, ಒಂದು ಭಾಷೆ ಪ್ರಾಣಿ ಇದೆ ಅಲ್ಲ, ಮನ ವಚನ ಕಾಯ 3 ಪ್ರಾಣಿ ಇಲ್ಲ, 5 ಇಂದ್ರಿಯ 3 ಬಲ ಪ್ರಾಣ ಅದಾವಲ್ಲ. ಹಾಗಾದ್ರೆ ಈ ಶಬ್ದದಿಂದ ನನಗೆ ದುಃಖ ಆಯ್ತು, ಈ ಶಬ್ದದಿಂದ ನನಗೆ ಆನಂದ ಆಯ್ತು. ಇಲ್ಲ, ಅದಾವುದರಿಂದನೂ ನನ್ನ ಜೀವನ ಮರಣ ಇಲ್ಲ, ನನ್ನ ಆನಂದ ಸುಖ ದುಃಖ ಇಲ್ಲ. ನಾನು ಜೀವಿಸೋದ್ರೆ ಇನ್ನು ಮೇಲೆ ಯಾವುದರಿಂದ ಜೀವಿಸೋದ? ಜೀವತ್ವ ಶಕ್ತಿಯಿಂದ ಜೀವಿಸೋದು. ಯಾವಾಗ ಬೇಕಾದಾಗ ಮರಣ ಬರಲಿ. ಮೇರಿ ಭಾವನದೊಳಗೆ ಹೇಳಿರಲ್ಲ, ಲಾಖೋ ವರ್ಷೋ ಜೀವ ಮೃತ್ಯು ಆಜ ಹಿ ಆಜಾವೆ. ಬಂದ್ರೆ ಏನ್ ಮಾಡೋದಿದ್ದೀರಿ? ಏನ್ ಮಾಡೋದಿದೆ? ಸಾಯೋದನೆ ಇದೆ ಅಲ್ಲ. ಬಂದ್ರೆ ಏನ್ ಮಾಡೋದಿದೆ? ಮರಣ ಇವತ್ತ ಬಂತಂದ್ರೆ ಏನ್ ಮಾಡೋದಿದೆ? ಆಜಹಿ ಆಜಾವೆ. ಬರ್ಲಿಲ್ಲ, ಬರ್ಲಿ. ಬರೋದಿದೆ ಅಂದ್ಮೇಲೆ ನಾಳೆನ ಮತ್ತೆ ಇವತ್ತೇನ, 10 ವರ್ಷ ಕಳೆದ ನಂತರೇನ ಮತ್ತೆ ಇವತ್ತೇನ, ಈ ಕ್ಷಣದೊಳಗೇನ. ಅದ್ರೊಳಗೆ ಏನಿದೆ? 10 ವರ್ಷಲೇ ಸಾಯುವುದ್ರೊಳಗೆ ಏನ್ರೆ ಮಹಾನತೆ ಇದೆ ನಿನ್ನ? ಏನಿದೆ? ಈಗ ಸಾಯುವುದ್ರೊಳಗೆ ಏನಾದ್ರೂ ಅವಮಾನ ಇದೆ ರೀ? ಅಮರತ್ವದ ಸ್ವೀಕಾರ ರೇ. ನನಗೆ ಮರಣ ಇಲ್ಲವೇ ಇಲ್ಲ. ಜನ್ಮ ಮರಣದಿಂದ ರಹಿತ, ಬಾಲಕ, ತರುಣ, ವೃದ್ಧ, ರೋಗಿ, ನಿರೋಗಿ ಇವೆಲ್ಲವುಗಳಿಂದ ರಹಿತ ನಾನಿದ್ದೇನೆ ಜೀವತ್ವದಿಂದ. ಜೀವತ್ವ 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 ಶಕ್ತಿ. ಜೀವತ್ವ ಶಕ್ತಿಯ ಆಧಾರದಿಂದ ಬರೀ ವಿಕಲ್ಪ ಮಾಡ್ಕೊಂಡು ನೋಡ್ರಿ, ಎಷ್ಟು ನಿರ್ಭಾರ. ಬರೀ ವಿಕಲ್ಪ. ಏನ್ ಮಾಡುದ? ಜಿನವಾಣಿ ಸ್ತುತಿ ಹೇಳಲಿಕ್ಕೆ ಬಂದರ್ರೆ. ಹೌದು, ಯಾರ ನೀವು ಹಿಂತಿರುಗಿ ನೋಡಿಲ್ಲ, ನಿಮ್ದು ಹೇಳಕತ್ತಿಲ್ರಿ. ಜಿನವಾಣಿ ಸ್ತುತಿ ಹೇಳೋದು. ವಾ ವಾ ವಾ. ಎಲ್ಲ ಕಡೆ ಸೋಯ ಅಲ್ರಿ, ನಿರ್ದೋಷತೆ. ನಿರ್ದೋಷತೆ ಏನ್ ಮಾಡುದು? ಮುಚ್ಚೋದನ್ನ ಇತ್ತು ಇವಾಗ ಗ್ರಂಥ. ಅಂತಿಮ ಮಂಗಲನೇ ಇದೆ. ಇದ ಏನ? ಸಾಯುವುದು. ಅರೆ ಲಾಖೋ ವರ್ಷ ತಕ್ಕ ಜೀವ, ಲಕ್ಷಾಂತರ ವರ್ಷ ಕಳೆದ ನಂತರ ಸತ್ರ. ಅದರೊಳಗೆ ಏನಿದೆ? ಕೊಡ್ಚೋಡಂಕ 100 ವರ್ಷ ಪೂರಾಯ್ತು. ಏನದ? ಶತಮಾನೋತ್ಸವ ಮಾಡಿದ ನಂತರ ಮರುದಿವಸ ಸತ್ತೋದ. ಅದರೊಳಗೆ ಏನ್ರಿ ಇದೆ? ಏನಿದೆ? ಅರೆ ತತ್ವದ ಜೊತೆಗೆ ಸಾಯ್ತೇನನ್ನೋ ಮಾತು ಬೇಕ್ರಿ. ತತ್ವದ ಸ್ವೀಕಾರ ಪೂರ್ವಕ ನನ್ನ ಸ್ವಭಾವದ ಬುದ್ಧಿಯೊಳಗೆ, ನನ್ನ ಸ್ವಭಾವದ ಗ್ರಹಣ ಪೂರ್ವಕ ನನ್ನ ದೇಹ ತ್ಯಾಗ ಆಗ್ಬೇಕು. ಅದರ ಹೆಸರು ಸಮಾಧಿ ಇದೆ. ಆಹಾರ ಬಿಡುವುದರ ಮಾತಲ್ಲ. 5 ದಿವಸ ಆಯ್ತು, 7 ದಿವಸ ಆಯ್ತು, 8 ದಿವಸ ಆಯ್ತು, 35 ದಿವಸ ಆಯ್ತು. ಏನ್ ಅದೇ ಅವ್ರೇನ್ ಮಾಡಂಗಿಲ್ಲ. ಇದು ವೃಥಾ ಪ್ರಚಾರ ರೇ. ಧರ್ಮದ ಹೆಸರಿನ ಮೇಲೆ ಅಧರ್ಮದ. ಅದೇ ಧನಂಜಯ ಕವಿ ಹೇಳಿದನು, ಗುಣಾಯ ದೋಷಾನಿ ಧರ್ಮಾಯ ಪಾಪಾನಿ ಸಮಾಚರಂತಿ. ಏನ್ ಮಾಡೋದು ಪ್ರಭು? ದೋಷಗಳನ್ನ ಗುಣ ಅಂತ ಹೇಳಿ ತಿಳಿದದ್ದೀತೆ, ಅಥವಾ ನಿನ್ನ ಗುಣಗಳನ್ನೇ ದೋಷ ರೂಪದಿಂದ ಗ್ರಹಣ ಮಾಡ್ತಾ ಇದ್ದೇನೆ. ನೀನು ವೀತರಾಗಿರೋ ವೇಳೆದೊಳಗೆ ನಿನ್ನನ್ನ ರಾಗಿಯನ್ನಾಗಿ ನೋಡ್ತಾ ಇದ್ದೆ. ನನಗೆ ಅದು ಕೊಡು, ಇದು ಕೊಡು, ನನಗೆ ನಿನ್ನಿಂದ ಸುಖ ಆಯ್ತು. ಇದೇನಿದೆ? ಗುಣಾಯ ದೋಷಾನಿ ಧರ್ಮಾಯ ಪಾಪಾನಿ. ಧರ್ಮದ ಹೆಸರಿನ ಮೇಲೆ, ಅರೆ ಸಂಸಾರದ ಹೆಸರಿನ ಮೇಲೆ ಎಷ್ಟು ಪಾಪ ಆಗ್ತಿದೆ. ಅಪ್ಪಾಜಿ ಹೇಳ್ರ, ಆ ಎಲ್ಲಾ ಪಾಪ ಶುದ್ಧಾತ್ಮನ ಒಂದು ಸಮಯದ ಗ್ರಹಣದಿಂದ ತೊಳೆದು ಹೋಗ್ತಿದೆ. ಆದ್ರೆ ಧರ್ಮದ ಹೆಸರಿನ ಮೇಲೆ ಮಾಡುವಂತಹ ಪಾಪ ಏನಿದೆಯಲ್ಲ, ಅದುವೇ ಈ ಜೀವದ ಅತ್ಯಂತ ದುಸ್ಸಾಧ್ಯವಾಗಿ ಕೂತದ್ದೆ. ದುಸ್ಸಾಧ್ಯ ಆಗಿ ಕೂತದ್ದೆ. ಧರ್ಮಾಯ ಪಾಪಾನಿ ಸಮಾಚರಂತಿ. ವಿಷಾಪಹಾರ ಓದೋದ್ರಿ ಇಂದ ನೋಡ್ರಿ. ನಮ್ಮ ಕನ್ನಡದೊಳಗೆ ಎಷ್ಟು ಕೃತಿ ಅದಾವಲ್ಲ, ಅಷ್ಟು ಕೃತಿ ನನಗನಿಸುವ ಮಟ್ಟಿಗೆ ಅನ್ಯ ಭಾಷಾದೊಳಗೆ ಇಷ್ಟ ಸರಸ 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 ಸುಗಮ 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 ಇರ್ಲಿಕ್ಕಿಲ್ಲ ಅನ್ನಿಸ್ತಿದೆ. ಇದ್ರೆ ಇರ್ಲಿ, ಆದ್ರೆ ನನಗೇನು ಕಮ್ಮಿ ಇಲ್ಲ. ನಾನು ಪರಿಪೂರ್ಣದೇನು ನನ್ನಲ್ಲಿ.
ಇದು ನಮಗೆ ಜ್ಞಾನ ಬೇಕ್ರಿ. ಏನೇನು ಇದೆ ನನಗೆ, ಏನೇನು ಬೇಕೋ ಅದಕ್ಕಿಂತ ಬಹಳ ಇದೆ. ಇನ್ನೇನು ಬೇಕಾಗಿದೆ, ಇನ್ನೇನು ಬೇಕಂತ ಅವ ಹೇಳ್ತಾನ್ರಿ. ಇನ್ನೇನು ಲೋಹವನ್ನು ಅದ್ದಿ, ಶುದ್ಧ ರಸದೊಳು ಲೋಹವನ್ನು ಅದ್ದಿದಂತೆ ಆತ್ಮಶುದ್ಧಿಯ ಪಡೆವೆನು. ಇನ್ನೇನು ಅವ ಯಾವ ಲೋಕದೊಳಗಿದ್ದರೆ, ಇವು ಯಾವ ಲೋಕದೊಳಗಿದ್ದ ಲಾಖೋ ವರ್ಷೋ ತಕ ಜೀವೋ ಯಾ ಮೃತ್ಯು ಆಜಹಿ ಆಜಾವೆ ಆಹ್ವಾನ ಕೊಡ್ತಾ ಇದ್ದನ್ರಿ. ಪಾಪ ಬರೋದಿತ್ತಂದ್ರೆ ಬಂದ್ಬಿಡ. ಮಹಾಮುನಿಗಳ ಆಹ್ವಾನನ ಕೊಡ್ತಾ ಇದ್ದಾರೆ. ನಿರ್ಗ್ರಂಥ ಆಗಿ ನಿಂತಿದ್ದಾರೆ. ನಿನಗೆ ಬಟ್ಟೆ ಅದು ಇದು ಏನಾದರೂ ನಿನಗೆ ಬಾಧೆ ಕಾಣಿಸಿದ್ದೆ ಇತ್ತವೋ, ನನ್ನ ಮೇಲೆ ಪ್ರಹಾರ ಮಾಡೋದು ನಿನಗೆ ಏನಾರೆ ಕಷ್ಟ ಇದೆಯನ, ಚಿಲ್ಕ ತಗೊಂಡಿದೇನೋ ಹೀಗೇನು ಮಾತಿಲ್ಲಲ್ಲ, ಬಟ್ಟೆನೇ ಇಲ್ಲ, ತಗೋ ಏನ್ ಬೇಕು ನೀವು. ಇಂಥ ನಿಸ್ಪೃಹ ಧರ್ಮ ಮಾರ್ಗ ನಮಗೆ ಕಾಣಿಸ್ತಾ ಇದೆ. ಬರೀ ನಾವು ನಡೆಯೋದು ಬಾಕಿ ಇದೆ ರೀ, ಅದರೊಳಗೆ ಬರೋದು ಬಾಕಿ ಇದೆ. ಆ ಮಾರ್ಗದ ಮೇಲೆ ಬರೋದು ಬಾಕಿ ಇದೆ. ಸ್ಪಷ್ಟ ಕಾಣಿಸ್ತಾ ಇದೆ, ನನಗಂತೂ ಕಾಣಿಸ್ತಾ ಇದೆ. ಬರೀ ಅದರ ಮೇಲೆ ಬರೋದು ಬಾಕಿ ಏನಿದೆ ರೀ. ದೇಹ ಅದು, ಆ ದೇಹದೊಳಗೆ ಅನೇಕ ಅವಸ್ಥೆಗಳದು. ಇನ್ನೇನು ಸುಖ ಇದೆ ರೀ ಇದರಲ್ಲಿ? ಆಭಾಸ ರೂಪದ್ರೆ ಇನ್ನೇನಿದೆ ಇದರಲ್ಲಿ? ಅಲ್ಲೇನಿದೆ ಹೊರಗಡೆ? ಮಕ್ಕಳೊಳಗ, ಗಣ್ಣೊಳಗ, ಮನೆಯೊಳಗ, ಆಭರಣದೊಳಗ ಏನಿದೆ? ಇನ್ನೇನಿದೆ ಹೇಳ್ರಿ? ಅದಕ್ಕೆ ಇದೇನು ಅಡಿ ಟಿಪ್ಪಣಿದ್ದು ಒಂದು ವಾಕ್ಯ ಇದೆಯಲ್ಲ, ಆ ವಾಕ್ಯದ ದೀರ್ಘ ಚಿಂತನ್ ಮಂಥನ್ ಬೇಕು.